ಇದು ತೀಕ್ಷ್ಣ ಕಣ್ಣಿನ ನೋಟ. ಸಂತ್ರಸ್ತರ ಹೋರಾಟ ಇದರ ಅಡಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪೂರ್ಣಗೊಳಿಸುವಂತಹ ಒಂದು ಉದ್ದೇಶದಿಂದ ಇವತ್ತು 5 ದಿವಸದಿಂದ ಅಹೋರಾತ್ರಿ ಧರಣಿಯನ್ನ ನಮ್ಮ ರೈತ ಬಂಧುಗಳು ಮಾಡ್ತಿರುವಂತಹ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಂತ ಪರಮ ಪೂಜ್ಯ ಶ್ರೀ ನಿಡಸೋಶಿ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಬಹಳಷ್ಟು ಮುಖಂಡರಿದ್ದಾರೆ. ಅದನ್ನೆಲ್ಲ ನಾನು ಸಮಯ ಇದು ಮಾಡೋದೇ ಎಲ್ಲ ನನ್ನ ಈ ಹೋರಾಟದ ಯಾವಾಗಲೂ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ಎಲ್ಲ ಅವಳಿ ಜಿಲ್ಲೆ ಎಲ್ಲ ನನ್ನ ರೈತ ನಾಯಕರೇ, ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ರೈತ ಬಂಧು ಭಗಿನಿಯರೇ, ಪತ್ರಕರ್ತ ಬಂಧುಗಳೇ, ಈ ಒಂದು ಹೋರಾಟ ಏನು ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು 1964ರಲ್ಲಿ ಭಾರತದ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಂತ ಹೆಸರು ಪಡೆದಂತ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಮೃತ ಹಸ್ತದಿಂದ ಈ ಒಂದು ಶಂಕುಸ್ಥಾಪನೆ ನೆರವೇರಿ ನಾವು ಹುಟ್ಟಿದ್ದು ಡಿಸೆಂಬರ್ 63, ನಾಳೆ 13ನೇ ತಾರೀಕಿಗೆ ನಾವು ಹುಟ್ಟಿದಂದ್ರೆ ನನ್ನ ಹುಟ್ಟಿದ ದಿವಸನೇ ಹೆಚ್ಚು ಕಡಿಮೆ ಈ ಆಣೆಕಟ್ಟು ಕೆಲಸ ಮಾಡದ. ಈಗ ನಾವು ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಹೋಗಾರಿದೀವಿ, ಆದ್ರೂ ಮುಗಿಲಾಕ್ ತಯಾರಿಲ್ಲ. ನಾವು ಬಹಳಷ್ಟು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಏನಾಗ್ಬಿಟ್ಟಿವಂದ್ರೆ ಧೈರ್ಯ ಇಲ್ಲ, ಯಾಕ ಮಳಗುಳ ಕೇಳುವಂತ ತಾಕತ್ತು ನಾವು ಇಟ್ಕೊಂಡಿಲ್ಲ. ಯಾಕಂದ್ರೆ ನಮ್ಗೆ ಸರಿಯಾಗಿ ವರದಿ ಇಟ್ಟಾರ. ಆ ಕಡೆಯವ್ರು ಏನ್ ಮಾಡ್ತಾರ, ಬರೇ ಮಂತ್ರಿ ಮಾಡೋದ್ರ ಸಲುವಾಗಿನೇ ಕೈಕಾಲು ಹೇಳ್ಕೊಂಡು ಅಡ್ಡಾಡೋದು ಒಂದು ನಮ್ ಚಟ ಬಿದ್ದೆ. ನಾ ಇವತ್ತ ಕೃಷ್ಣಾ ನೀರನ್ನೇ ನಾ ಕುಡಿತೀನಿ ದಿನಾಲು ಬಿಜಾಪುರದ. ಅದನ್ನ ಸ್ಮರಿಸಿ ಇವತ್ತು ಹೇಳ್ತಾ ಇದ್ದೀನಿ, ಈ ಕುಮಾರಸ್ವಾಮಿ ಸರ್ಕಾರ ಇಳಿಸಿ ಬಿಜೆಪಿ 17 ಜನ ಏನು ಕಾಂಗ್ರೆಸ್ ಮತ್ತು JDS MLAಗಳು ಬರ್ತಾರಂತ ಹೇಳಿ ನಮ್ನೆಲ್ಲ ದಿಲ್ಲಿ ಕರ್ಕೊಂಡು ಹೋಗಿದ್ದು ಯಡಿಯೂರಪ್ಪನವ್ರು. ನಾನು ವೀರಣ್ಣ ಚರಂತಿಮಠರು ಮತ್ತು ಸುರಪುರದ ರಾಜೀವ್ ಗೌಡ 3 ಮಂದಿ ನನ್ನ ರೂಮ್ದಾಗ ನಾವು ಹರಟಿ ಹೊಡ್ಕೊತ ಕೂತಿದ್ವಿ. ಯಡಿಯೂರಪ್ಪ ಕರಿಲಕತ್ತ ಬರ್ರಿ ಸರ್ ಅಂತ ಹೇಳಿ ಅವ್ರು ಬಂದು ಕರ್ಕೊಂಡು ಹೋದ್ರು. ಅವ್ರ ಚೇಂಬರ್ ಅವ್ರ ಮನೆ ಅದು ರೂಮಿಗೆ ಹೋದಿವಿ. ಅವ್ರು ತೆಗದ್ರಿ, ಇದು ಇಲ್ಲಪ್ಪ ಒಂದು 17 ಜನ ತಯಾರಾಗ್ಯಾರ, ಸರ್ಕಾರ ಆಗೋದು ಗ್ಯಾರಂಟಿ, 17 ಮಂದಿಗೆ ಮಂತ್ರಿಗಳು ಮಾಡೋದು ಸ್ವಲ್ಪ ಎಲ್ಲ ಅನಿವಾರ್ಯ ಇದೆ, ನೀವೆಲ್ಲ ತ್ಯಾಗ ಮಾಡ್ಬೇಕಂತ ಹೇಳಿ ಯಡಿಯೂರಪ್ಪ ಹೇಳಿದ್ರು. ನೀವು ಬೇಕಾದ್ರೆ ಚರಂತಿಮಠರಿಗೂ ಕೇಳ್ರಿ, ನಮ್ಮ ಸುರಪುರ ರಾಜುಗೌಡ್ರು ಕೇಳ್ರಿ. ನಾ ಹೇಳಿದ್ ಯಡಿಯೂರಪ್ಪಗೆ ಇಷ್ಟೇ, ನಮ್ಗೇನ್ ಮಂತ್ರಿ ಆಗ್ಬೇಕು ಅನ್ನೋಂತ ಅಷ್ಟು ಹುಚ್ಚಿಲ್ರಿ ಯಡಿಯೂರಪ್ಪನವ್ರ. ನಮ್ಗೇನಿಲ್ಲ, ನಮ್ಮ ನೀರಾವರಿ ಯೋಜನೆಗೆ ನೀವೆಲ್ಲ ನಮ್ಗ ಆಲ್ಮಟ್ಟಿ ವಾಕಿಂಗ್ನಾಗ ಹೇಳಿರಿ, ನೀವು ಮುಖ್ಯಮಂತ್ರಿ ಆದ್ರೆ 25,000 ಕೋಟಿ ಕೊಡ್ಬೇಕಂದಾಗ ಕೊಡೋಣಪ್ಪ, ಅದೇನ್ ದೊಡ್ಡ ಮಾತಲ್ಲ ಅಂತ ಹೇಳಿರಿ. ನಮ್ಗ ಅದೊಂದು ಕೃಷ್ಣಾಂತ ಪೂರ್ಣ ಮುಗಿಸ್ಕೊಡ್ಬೇಕು ಮತ್ತು ನಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಅಭಿವೃದ್ಧಿಗೆ ಹಣ ಕೊಟ್ಟರೆ ಸಾಕು ಅನ್ನೋಂತ ಮಾತನ್ನ ಇದೇ ಯಡಿಯೂರಪ್ಪನವ್ರಿಗೆ ಅವತ್ತ ಹೇಳದಂತವ್ನೇ ನಾನೇ. ಬಂಧುಗಳೇ, ಮುಂದೆ ಯಡಿಯೂರಪ್ಪನವ್ರ ಬಜೆಟ್ ಓದುದು, ನಾವು ಚರಂತಿಮಠರು, ಅಭಯ್ ಪಾಟೀಲು, ಅವಾಗ ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಓದ್ಲಾಕತ್ತಿದ್ರೆ ನಾ ಒಂದ್ 2 ಪೇಜ್ ಓದಿದ್ರು. ನಾವ್ ಹಂಗೆ ತೆಗದ್ ನೋಡಿದ್ವಿ, ಎಲ್ಲರೇ ಕೃಷ್ಣಕ್ಕೆ ಎಟ್ ಕೊಟ್ಟಾರ ₹1 ಇರ್ಲಿಲ್ಲ. ಇದು ಮಾತಾಡ್ಬೇಕ ಬೇಡ್ರಿ, ಯಾರೋ ಹೇಳಿದ್ರು ಏನೋ ರಾಜಕೀಯ ಮಾತಾಡ್ಬಾರ್ದು. ಅವಾಗ ಚರಂತಿಮಠರು ಏನಂದ್ರು, ಇದೇನ್ ಗೊಳ್ಳ ಬಜೆಟ್ ಐತ್ರಿ ಗೌಡ್ರ, ಕೃಷ್ಣಕ್ಕೆ ಏನೂ ರೊಕ್ಕನೇ ಇಲ್ಲ ಇದ್ರೊಳಗ, ಏನ್ ಮಾಡುದು ಅಂದ್ರೆ ಹೋಗ್ಬಿಡ ಹೊರಗೆ ಹೋಗ್ಬಿಡನ್ರಿ
ಬಾಯ್ಕಾಟ್ ಮಾಡಿಬಿಟ್ಟಿವಿ ನಾವು 3 ಮಂದಿ, ಚರಂತಿ ಮಠರು, ನಾನು, ಅಭಯ್ ಪಾಟೀಲ್ ಹೋದಿವಿ. ಕಾರಜೋಳ್ರಿಗೆ ಗುರ್ತಾಯ್ತು, ಬಜೆಟ್ ಅಧಿವೇಶನದಾಗ ಎಲ್ಲಾ ಶಾಸಕರು ಕುಂಡಲೇಬೇಕು, ಯಾಕಂದ್ರೆ ಬಡಿಲಾಕ ಒಂದು ಬೇಕಲ್ಲ, ಬಹುಪರ 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 ಇದೇ ದಂಡ ಮಾಡ್ಕೊತ ಬಂದಿವಿ ನಾವು. ಬರೀ ಬಡ್ಡಿ ಜಗಳ ಮಾಡ್ಲಿಲ್ಲ ನಾವು, ಡೋಂಟ್ ಕೇರ್ ಹೋಗ್ಬಿಟ್ಟಿವಿ. ಹೊರಗೆ ಬಂದಿವಿ, ಏನ್ ಅದ್ರಾಗ ಏನ್ ಸುಳಗಡೆ ಐತಿ ಬಜೆಟ್ನಾಗ, ನೀರು ನಮ್ ಕೃಷ್ಣಾಗ ಏನು ಕೊಟ್ಟಿಲ್ಲ ತಮ್ಕೋತ್ ಹೋಗ್ಬಿಟ್ಟಿವಿ. ಅದು ನಮ್ದು ಕಾರಜೋಳ್ರಿಗೆ ಕಿವಿಗೆ ಬಿತ್ತು. ಕಾರಜೋಳ್ರಿಗೆ ಏನ್ ಮಾಡಿದ್ರು, ನಾನು ಕರ್ಕೊಂಡು ಹೋದ ಮತ್ತೆ ಯಡಿಯೂರಪ್ಪ ಜೋಡ ಜಗಳ ಆಗ್ತದಂತ ಹೇಳಿ ಗಪ್ಚುಪ್ ಚರಂತಿ ಮಠನ ಅಭಯ್ ಪಾಟೀಲ್ 2-3 ಮಂದಿ ಟಕ 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 ಇಂಥವ್ಗ ಕರ್ಕೊಂಡು ಹೋಗಿ ಏನ್ ಗುಂಡು ಮಾಡಿದ್ರೆ ಗೊತ್ತಿಲ್ಲ ಯಡಿಯೂರಪ್ಪಗ. ಅದು ಬಜೆಟ್ನಾಗ ಇಲ್ಲ. ಮರ್ದೂಸ್ ಬಂದು ಇನ್ನು ಸದನ ಪ್ರಾರಂಭ ಆಗ್ತದೆ, ಇನ್ನು ಸ್ಪೀಕರು ಯಾವ ವಿಷಯ ತಗೋಬೇಕಂದಾಗ ಯಡಿಯೂರಪ್ಪನವ್ರು ಎದ್ದು ನಿಂತು, ಅಧ್ಯಕ್ಷರೇ ಒಂದು ಪ್ರಕಟಣೆಯನ್ನು ಮಾಡ್ಬೇಕಾಗಿದೆ ಅಂದ್ರು. ಅವಾಗ ಘೋಷಣೆ ಮಾಡಿದ್ರು, ನಾನು ನಿನ್ನೇನೋ ಪ್ರಮಾದದಿಂದ ಕೃಷ್ಣಗೆ ಏನೋ ಕೊಟ್ಟೇಲ್ಲ ಅನ್ನೋಂಥ ಒಂದು ಕಲ್ಪನೆ ಆಗಿದೆ, ಅದಕ್ಕೆ ನಾನು ಅಲ್ಲಲ್ಲಿ ಸ್ಥಳಿ ತೂಗಿಸಿ 10,000 ಕೋಟಿ ರೂಪಾಯಿಗಳನ್ನು ಕೊಡುತ್ತೇನೆ. ಮತ್ತೆ ಡಬಾ 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 ಕೆಲಸನೇ ಐತೆ ನಮ್ಗೆ ಹೆಂಗ್ ಕೊಟ್ಟವ್ರು. ಯಾಕಂದ್ರೆ ಬಡಿಲಿಲ್ಲ ಅಂದ್ರೂ ಆ ಟಿವಿಯಾಗ ನೋಡಿ ನಮ್ಗೆ ಕೇಳ್ತಾರೆ, ಯಾಕೆ ಕೈಗೆ ಏನಾರು ಬ್ಯಾನ್ ಆಗಿತ್ತಾನೆ. ನಾನೇನು ಬಡಿಲಿಲ್ಲ, ಇದು ಬೋಗಸ್ ಐತಂದೇನ. ಬಜೆಟ್ ಅಲೋಕೇಶನ್ದಾಗೆ ನೀವು 10,000 ಕೋಟಿ ಕೊಟ್ಟಿದ್ದಾದ್ಮೇಲೆ ನಿಮ್ದೇನ್ ಕನ್ಸಾಲಿಡೇಷನ್ ಮಾಡ್ತಿರಲ್ಲ, ಎಲ್ಲಿ 10,000 ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡ್ತೀರಿ ಇದನ್ನ ಹೇಳ್ರಿ ಅಂತ ನಾನು. ಬಂಧುಗಳೇ, ಅಭಿವೃದ್ಧಿ ವಿಚಾರ ಬಂದಾಗ HK ಪಾಟೀಲ್ರನ್ನು ಪ್ರಶಂಸೆ ಮಾಡೀನಿ, MB ಪಾಟೀಲ್ರನ್ನು ಮಾಡೀನಿ. ವಿಧಾನಸಭೆ ಒಳಗನೆ ನಾ ಹೇಳಿನಿ, ನೀರಾವರಿ ಮಂತ್ರಿಗಳು ಯಾವಾಗಲೂ ಉತ್ತರ ಕರ್ನಾಟಕದವರೇ ಆಗ್ಬೇಕು ಅಂತ ವಾದವನ್ನ ನಾನು ಮಂಡನೆ ಮಾಡಿದ್ದೇನೆ. ಯಾಕೆ ಉತ್ತರ ಕರ್ನಾಟಕದವ್ರು ಆಗ್ಬೇಕು? ಇವತ್ತು ಏನಾಗ್ಲಕತ್ತದ ಕೃಷ್ಣಾದಲ್ಲಿ? ಹೋದ್ಸಲ ಒಂದು ಸ್ಟಾರ್ ಕ್ವಶನ್ ನಂದು ಬಂದಿತ್ತು ಕೃಷ್ಣಾ ಬಗ್ಗೆ, ಬರೇ ಬೋಗಸ್ ಹೇಳೋದು ಕಲ್ತ್ಬಿಟ್ಟಾರ. ಸಂಪನ್ಮೂಲಗಳ ಆದ್ಯತೆ ಮೇಲೆ ನೀರು ಕೊಡಲಾಗುವುದು. ಏನ್ ಆದ್ಯತೆ ಐತಿ? ಏನೂ ಆದ್ಯತೆ ಇಲ್ಲ. ನಿಮಗ್ ಬೇಕಾಗಿದ್ದು ಆದ್ಯತೆಗಳೇ ಬೇರೆ. ಇವತ್ತು ನಮ್ಮ ರೈತರು ಸುಮಾರು 20 ಹಳ್ಳಿ ಮುಳುಗ್ತಾವ, 1,34,000 ಎಕರೆ ಮುಳುಗಡೆ ಆಗ್ತದ. ಗೋವಿಂದ ಕಾರಜೋಳರು, ನಮ್ಮ ಶಶಿಕಾಂತ್ ಪಾಟೀಲ್ರು, ಧನ್ಯಾರು ದೇಸಾಯರು, ಬಸವರಾಜ್ ದೇಸಾಯರು, ಮತ್ ನಮ್ಮ ಭಾಗದ ಎಲ್ಲಾ ರೈತರು, ಇಲ್ಲೇನೆಲ್ಲ ಹಿರಿಯರ ಅದಾರ, ಎಲ್ಲ ನನ್ನ ಬಲ್ಲಿರು ಬಂದಿದ್ದು ನಮ್ಮ ಸರ್ಕಾರ ಇದ್ದಾಗ. ಬಾಗಲಕೋಟೆ ಜಿಲ್ಲಾ ಜಮೀನುಗಳು ಒಂದ್ ರೇಟ, ಅದೇ ದಂಡಿಗಿದ್ದಂತ ನಮ್ಮ ಜಿಲ್ಲಾಗೇನು ಒಂದ್ ರೇಟ. ಬಬಲೇಶ್ವರ ತಾಲೂಕರಿ ಅವರೆಲ್ಲ ಹೇಳಿದಾಗ ನಾನು ಪ್ರಸ್ತಾಪ ಮಾಡಿದೆ, ಏನ್ರಿ ಇದೇನು ಆ ರೈತರನ್ನ ಬೇರೆ ಮಾಡ್ತೀರಿ, ಈ ರೈತರನ್ನ ಮಾಡ್ತೀರಿ, ಅವ್ರಿಗೊಂದು ರೇಟ್ ಹೇಳ್ತೀರಿ, ಇವ್ರಿಗೊಂದು ರೇಟ್ ಹೇಳ್ತೀರಿ, ಏನು ಫಲವತ್ತತೆ ಒಳಗೆ ಏನಾರು ವ್ಯತ್ಯಾಸ ಇತ್ತು, ಏನು ನಿಮ್ಮ ಮನಸ್ಸಿನಾಗ ಏನಾರು ವ್ಯತ್ಯಾಸ ಐತೆ ಅಂದಾಗ ಕಾರಜೋಳ್ರು ಎದ್ದು ಹೇಳಿದ್ರು, ಇಲ್ಲ ಗೌಡ್ರ ಹಂಗಿಲ್ಲ, ಎರಡೂ ಭಾಗದವರಿಗೆ ಸಮಾನವಾದಂತ ಪರಿಹಾರವನ್ನು ಕೊಡ್ತೀವಿ ಅನ್ನೋಂಥದ್ದು ಘೋಷಣೆ ಮಾಡಿದಾಗ ನಾನೇ ಮಾತಾಡೋದು. ಜಿಲ್ಲೆ ಅಭಿವೃದ್ಧಿ ಬಂದಾಗ, ದೇಶದ ಬಗ್ಗೆ ಬಂದಾಗ ನಾವು ಏನ್ ಕಡಾಮುಡಿ ಮಾತಾಡ್ತೀವಿ, ಅದಕ್ಕೆ ಹೊರಗೆ ಹಾಕುದು ಆಗಲಾಗೈತಿ. ಹಳೆ ನಾನು ಹೊರಗೆ ಹಾಕುದು ಹಳಿ ಮಾತಾಡಿ ಮನ್ಯಾಗ ಮೂಲ್ಯಾಗ ಹೋಗ್ಕೊಂಡ್ರು ಅಂತ ಆಯ್ತು, ಆದ್ರ ಆಗ್ಲಿಲ್ಲ. ಕಾರಣ ಬಂಧುಗಳೇ, ಏನೂ ಆಗುದಿಲ್ರಿ, ಬಾಳ ಆದ್ರ ಮಂತ್ರಿ ಮಾಡೋದಿಲ್ಲ ಅಷ್ಟೇ. ನನ್ಗೇನ್ ಮಾಡ್ಯಾರೇನ್ರಿ? ಟಿಕೆಟ್ ಕೊಟ್ಟಾರ ಇಲ್ಲ, ಮತ್ತ ಆರ್ಸಿ ಬಂದಿಲ್ಲ, ಕೆಲವೇ ಕೆಟ್ಟ ಮಂದಿ ಬಿಜಾಪುರನಾಗ ನಾವು ನಡೆ 2020 ಮಾಡಕ್. ನಮ್ಮ ಮೊದ್ಲೇ ಹೇಳಿದ್ದೆ, 6 ತಿಂಗಳ ಮೊದ್ಲೇ, ನನ್ನ ಕೆಡವಲಾಕ ಹಿಂತಿಂತ ರೊಕ್ಕ ಕಳಿಸ್ತಾರ, ನೀವೆಲ್ಲ ಒಳ್ಳೆ ಡಾಬಾಗಳಿಗೆ ಎಲ್ಲ ಹೋಗಿ ಚಲೋ ತಿನ್ರಿ, ಕಂಟ್ರಿ ದಾರು ಕುಡಿಬ್ಯಾಡ್ರಿ, ಚಲೋ ದಾರು ಕುಡಿರಿ, ನಮ್ಮ ಡಾಬಾಗಳು ನಡೀತಾವು. ಬಂಗಾರ ತಗೋರು ಬಂಗಾರ ತಗೋರಿ, ಮೋಟರ್ ಸೈಕಲ್ ತಗೋರು ಮೋಟರ್ ಸೈಕಲ್ ತಗೋರಿ, ಓಟ ಮಾತ್ರ ನನಗೆ ಹಾಕಿ, ನನಗೆ ಹಾಕಿದ್ರೆ ಓಟ. ನೀವು ಹೆಂಗ ಆರಿಸಿ ಬಂದಪ್ಪ ಅಂತ ಕೆಲವು ಮಂದಿಗೆ ಈಗಾದ್ರೂ ಚಿಂತಿ, ಬಿದ್ದಿದ್ದಂದ್ರೆ ಹೋಗ್ತಿತ್ತ ಕಡೆ ಪೀಡಾ ಆತದ. ಕೆಲವು ಮಂದಿ ಪೀಡಾನೇ ಇದಿಲ್ಲ. ನಾನು ಈ ರೈತರ ಪರವಾಗಿ ವಿಮಾನದಿಂದ ನಮಗೆ ಅನ್ಯಾಯ ರೀ. ಬಿಜಾಪುರಕ್ಕ
ನಿಮ್ಮ ಇವತ್ತ ಹೇಳ್ತೀನಿ, ನಾನು ಎಲ್ಲಾ ಪಕ್ಷದ ಶಾಸಕರು ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ವಿಮಾನ ನಿಲ್ದಾಣ ಎಲ್ಲಿ ಹಾಕ್ಬೇಕಂತ ಕಾರಜೋಳರು ಇದ್ರು, ಚರಂತಿ ಮಠರು ಇದ್ರು, ಎಲ್ಲಾರು ಕೂಡಿ ನಾವು ಸಿಲೆಕ್ಟ್ ಮಾಡಿದ್ವಿ ಎಲ್ಲಿಪ್ಪ ಅಂದ್ರ ಆಲ್ಮಟ್ಟಿ ಬಲ್ಲಿ. ಯಾಕಂದ್ರ ಬಾಗಲಕೋಟೆದವ್ರಿಗೆ 34 ಕಿಲೋಮೀಟರ್ ಆಗ್ಬೇಕು, ಬಿಜಾಪುರದವ್ರಿಗೆ 34 ಕಿಲೋಮೀಟರ್ ಆಗ್ಬೇಕು. ಈಗ ಹೋಗಿ ಹುಬ್ಳಿಗೆ ಹಿಡಿತಿರಲ್ಲ, ಈಗ ಹೋಗಿ ಬೆಳಗಾವಿಗೆ ಹಿಡಿತಿರಲ್ಲ. ಈಗ ಇವತ್ತು ತಂದೆ ಎಲ್ಲಿ ಮಾಡಿದ್ರು ನನ್ನ ಮನಿ ಮಕ್ಳು ಮಾಡ್ಯಾರ ವಿಮಾನ. ಬ್ಯಾಡ್ರು ಅಲ್ಲಿ ಮಾಡಬೇಡ್ರಿ, ಉಪಯೋಗ ಆಗುದಿಲ್ಲ. ಯಾಕಂದ್ರೆ 130 ಕಿಲೋಮೀಟರ್ ಮ್ಯಾಗ ಕಲಬುರ್ಗಿಯಾಗ ಒಂದು ಏರ್ಪೋರ್ಟ್ ಐತಿ. ಬಿಜಾಪುರ ಬಾಗಲಕೋಟೆಗೆ ಜನರಿಗೆ ಅನುಕೂಲ ಆಗ್ಬೇಕಾದ್ರೆ, ಟೂರಿಸಂ ಇದು ಅನುಕೂಲ ಆಗ್ಬೇಕಾದ್ರೆ ಇಲ್ಲಿ ಮಾಡಂದ್ರೆ ಮಾಡ್ಲಿಲ್ಲ. ಯಾಕಂದ್ರೆ ಜಮೀನುಗಳಲ್ಲಿ ನಮ್ ಲೀಡರ್ಗಳು ಇದ್ದು, ಮುಳವಾಡಿಗೆ ಎಲ್ಲ ನಮ್ ಲೀಡರ್ಗಳು ಅದಾವ. ನೀವೇನ್ ರೈತ ನಿಮ್ಗೇನ್ ಬಡ್ಜೆಟ್ ಕೊಟ್ಟಾರ 50,000 ರೂಪಾಯಿ ಎಕರೆ ತಗೊಂಡಾರ. ಈಗ 8-10 ಲಕ್ಷ ತೆಗೆದು ನೋಡ್ರಿ ಎಲ್ಲ ಕಾಗದ. ರೈತರನ್ನ ನೋಡ್ರಿ, ಎಲ್ಲಿ ಅಕ್ವಿಜೇಷನ್ ಆಗ್ತೈತಿ ಬದಲ್ ರಾಜಕಾರಣಿಗಳು ತಗೊಂಡಿರ್ತಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ಅವು ಮಲ್ಲಪ್ಪ ಕಲ್ಲಪ್ಪ ಯಮನಪ್ಪ ತಗೊಂಡಿರ್ತಾರ, ಪರಿಹಾರ ಅವ್ರು ತಗೋತಾರ. ಇವತ್ತೇನಾಗ್ಲಕತ್ತವೆ, ಎಲ್ಲಾರ್ದು ಕಣ್ಣು ನೀರಾವರಿ ಮಂತ್ರಿ ಮ್ಯಾಗೆ. ಎಲ್ಲಾರು ಮಂತ್ರಿ ಎದುರ್ದಾಗ್ಬೇಕಂತ ಮೊದಲ ನೀರಾವರಿ. ಯಾಕ ಆರಾಮ್ 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟ್ ಎಸ್ಕಾಲೇಷನ್. ಅಲ್ಲಿ ಗಿಡ ಇರೋದಿಲ್ಲ, ಕಲ್ಲು ಇರೋದಿಲ್ಲ. ಭಾರಿ ದೊಡ್ಡದಾದಂತ ಗಿಡಗಳನ್ನು ಕಡೆಯಲ್ಲಿ ಎಷ್ಟು ಕೋಟಿ. ಕಲ್ಲು ಕೆನಾಲ್ ಮಾಡೋದಕ್ಕೆ ಬಹಳ ಬಹಳ ಭಾರಿ ಗಾತ್ರದ ಕಲ್ಲುಗಳು, ಡೈನಾಮಿಟ್ ಇಟ್ಟರು ಹೊಡಿಲಾರಂತ ಕಲ್ಲುಗಳು ಇಂಜಿನಿಯರ್ಗಳ ಕಡೆ ಬರೆಸ್ತಾರ ಚಂದಾಗಿ. ಬಸ್ 1 ಕೋಟಿ 10 ಕೋಟಿ ಆಗಿರ್ತದೆ, ನಿಮ್ಗೆ ಗೊತ್ತಾಗುದಿಲ್ಲ. ಅದೇನು ಕಾಸ್ಟ್ ಎಸ್ಕಾಲೇಷನ್ ಅಂತೇನೋ ಸೇರ್ಸ್ತಾರ, ಹಿಂದಾಡಿ ಸೇರ್ಸ್ತಾರ. ಟೆಂಡರ್ನಾಗ ಒಮ್ಮನೊಂದ್ ಕಡೆ ಅಂತೂ ಕೆನಾಲ್ಗಳಂತೂ ಮಾಡ್ಲಾರ್ದೇನೆ ಹೊಡೆದ 500-600 ಕೋಟಿ ರೂಪಾಯಿ ಹೊಡೆದಾರ. ಏನ್ ಮನುಷ್ಯತ್ವ ಐತೆ? ರೊಕ್ಕಾರಿಗೆ ಎಟ್ಟರೆ ಮಾಡ್ತಾರ ಇವ್ರು. ಇವರೆಲ್ಲಾ ಭ್ರಷ್ಟಾಚಾರ ಮಾಡಿದ್ ನೋಡಿದ್ರೆ ನಾನು ಆತ್ಮಸಾಕ್ಷಿ ಹೇಳ್ತೀನಿ, 10 ಆಲಮಟ್ಟಿಯನ್ನು ಯೋಜನೆ ಮಾಡ್ಬೋದಾಗಿತ್ತು. ಬರೇ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಮಿನಿಸ್ಟರ್ಗಳು ಶ್ರೀಮಂತರಾದ್ರು, ರೈತರನ್ನ ಬರೇ ನಾವು ಹೋರಾಟ ಮಾಡುದು. ಯಾವ ಪಕ್ಷ ಗೀಕ್ಷ ಇದು ಬಿಟ್ಟು ಬಿಡ್ರಿ. ಪಕ್ಷ ರಾಜಕಾರಣ ಇದಕ್ಕೆ ಸಂಬಂಧ ಇಲ್ಲ. ಮೊದಲು ನಮ್ಮ ದೇಶ, ನಮ್ಮ ರೈತರ ಹತ್ರ ನಾವು ಎಲ್ಲಿವರೆಗೆ ತಿಳ್ಕೋದಿಲ್ಲ, ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರನ್ನ ಎಲ್ಲ ಹೇಳುದು, ನಾ ರೈತನ ಮಗ, ನಾ ಮಣ್ಣಿನ ಮಗ, ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ. ಏನ್ ಪ್ರಾಣ? ಯಾವ ಮದ್ದು ಬೇಕಾಗಿ ಪ್ರಾಣ? ನೀವು ಲೂಟಿ ಮಾಡ್ಲಾರ್ದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ರೆ ಸಾಕು, ನಿಮ್ ಪ್ರಾಣನೇ ಬೇಡ. ಯಾಕಂದ್ರೆ ಬಂಗಾರ ನಮ್ಮ ಹೆಸರು ಪಲ್ರಿ ಮೇಲೆ ಮೇಲೆ ಹೇಳ್ತಾರೆ, ನಾವು ಬಂಗಾರದ ತುಗಿಯುತ್ತೆ. ತೂಗಿವ್ ಏನ್ ಮಾಡು? ಯಾರನ್ನ ಇಂದಿರಾ ಗಾಂಧಿ ಜೊತೆ ಯಾರು ಅವ್ರನ್ನ ಬಂಗಾರದಿಂದ ತೂಗ್ಲಕ್ ಹೋಗಿ ಮತ್ತೆ ಬಂಗಾರ ಬೆಳಿತಾರ. ಅದಕ್ಕೆ ನೀವು ಹಿಂಗಪ್ಪನವ್ರನ್ನ ಒಂದು ತುಳ್ಬಿಟ್ಟಿರ್ತಾವ. ನಮ್ಮ ಮಂದಿ ಹಿಂಗ, ನಮ್ಮ ಮಂದಿ ಏನದಲ್ಲ ಮುಗ್ಧ ಜನ. ಅವ್ರಂಗ ಚಾಲೂ ಇಲ್ಲ ನಮ್ಮವ್ರು. ಈಗ ನೋಡ್ರಿ ಏನೈತಿ ನೀರಾವರಿ ಯೋಜನೆ ಏನಾರು ನಡೆದೋಗ್ತೀರ ನನ್ನ ರಾಜ್ಯದಾಗ. ಕೃಷ್ಣೇ ಮೇಲಾಣೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು. ಅಂದಿದ್ ಖರೆ ಎಲ್ಲಿ? ಆಲ್ಮಟ್ಟಿ ಇದು ಕೂಡಲ ಸಂಗಮದಾಗ ಹಾನಿ ಮಾಡೋದ್ರಿಲ್ಲ. ನಾ MLC ಇದ್ದ ಪ್ರಶ್ನೆ ಕೇಳಿದೆ. ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೆ ನನಗ, ಯತ್ನಾಡ್ರೆ ನಾವು ಹೇಳಿದ್ದು ಇಡೀ ನೀರಾವರಿಗೆ ಅಂತದ್ ಬ್ಯಾಡ್ರಿ ಪರಮೇಶ್ವರ್ನ, ಇವೆಲ್ಲ ಸುಮ್ನೆ ಸುಳ್ಳ ನಾಟಕ ಮಾಡ್ಬೇಡ್ರಿ. ಅವರ ಕಾಂಗ್ರೆಸ್ಸಿಂದ ಏನು ಇದು ಇತ್ತಲ್ಲ ಪ್ರಣಾಳಿಕೆ, ಅದನ್ನ ತೋರ್ಸಿದೆ ನನ್ನ ಬಳಿ ಇರ್ಲಿಲ್ಲ. ಪಾಪ ಹೊರಟೇವ್ರ ಬಲ್ಲಿ ಇತ್ತು, ಪಟ್ಟಕ್ಕನೆ ಹಿಂಗ ಆಯ್ಸಿ ಹಿಂಗ್ ಕೊಟ್ಟು ಕಳ್ಸಿದ್ರಿ. ಹೇಳಿದೆ ಪರಮೇಶ್ವರ, ಕೃಷ್ಣೇ ಮೇಲೆ ಕೃಷ್ಣ ಕೈ 10,000 ಕೋಟಿ ಕೊಡ್ತೀನಿ ಅಂದಿರಿ ನೀವು. ಇದು ಸುಳ್ಳು ಯಾಕೆ ಹೇಳ್ತೀರಿ? ನಾವು ಯಡಿಯೂರಪ್ಪನವ್ರಿಗೆ ಅದೇ ಹೇಳಿದ್ವಿ. ನಮ್ಮ ಹೋರಾಟ ಜನರ ಸಲುವಾಗಿರ್ಬೇಕು. ಇನ್ನೆಷ್ಟು ಸಲ ಆಗೋದಿವ್ರಿ ನಾವು ರಾಜಕಾರಣದಾಗ? 9 ಎಲೆಕ್ಷನ್ ಮಾಡಿ 6 ಸಲ ಗೆದ್ದೀವಿ. ಇನ್ನೇನ್ ಮಾಡಂಗ ಅದಾರ? ಮೊನ್ನೆ ಹೇಳಿದ್ರ ನನಗೆ, ನಿಮ್ ಬಾಳ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗ್ತದೆ. ತಗೋರಿ ತನ್ನ ಏನಾಗುದದ? ಹೆಂಗಾದ್ರೂ MLA ಮ್ಯಾಗ ನಾ ಏನೋ ಆಗೋದಿಲ್ಲ. ನಿಮ್ದೆಲ್ಲ ಇದು ನೋಡ್ಬಿಟ್ರೆ ಅನಿಸ್ಬಿಟ್ಟೈತಿ. ನಾನೇ ನೀವು ಮಂತ್ರಿ ಮಾಡೋದಿಲ್ಲ,
ಮುಖ್ಯಮಂತ್ರಿ ಮಾಡೋದು ಅಂತ ಕನಸನಾಗ ನಾ ಕಾಣಬಾರ್ದು. ಮತ್ತೆ ಯಾಕಂದ್ರೆ ಬತ್ ಬಾ ಮಕ್ಕಳೇ ನಿಮ್ಗೆ ಏನು ಮಾಡ್ತ ಏನ್ ಮಾಡಕತ್ತಿದ್ ನಾ MLA ಬಿಡ್ರಿ. MLC ಆರಿಸ್ತಿರ್ಲಿಲ್ಲ, ನೀವೆಲ್ಲ 2 ಜಿಲ್ಲೆದಾಗ ಕೂಡಿ ನಾನು ಬರೇ MLA ಆಗೋದ್ರ ಸಲುವಾಗಿ ಎಲ್ಲಾ ಬಂಧುಗಳೇ ಇವತ್ತು ಇದಕ್ಕೊಂದು ಅಂತ್ಯ ಹಾಡಬೇಕು. ನಾವೆಲ್ಲರ ಆತ್ಮಸಾಕ್ಷಿಯಾಗಿ ರಾಜಕಾರಣಿಗಳು ಸುಮ್ ನಾಟಕ ಮಾಡೋದು ಬೇಡ. ಅವ್ರಿಗೆ ಬೈಬೇಡ್ರಿ, ಇವ್ರಿಗೆ ಬೈಬೇಡ್ರಿ, ಹಂಗನ್ಬೇಡ್ರಿ, ಹಿಂಗನ್ಬೇಡ್ರಿ ಅಂದ್ರೆ ಮತ್ ಹೋರಾಟ ಎದಕ್ ಮಾಡ್ತೀರಿ? ಬಿಟ್ಟು ಮನ್ಯಾಗ ಕುಂಡ್ರಿ. ಯಾರಿಗೂ ಕೆಟ್ಟ ಆಗ್ಬಾರ್ದು, ಇವ್ರಿಗೂ ಕೆಟ್ಟ ಆಗ್ಬಾರ್ದು. ಯಾರು ಕೆಟ್ಟ ಆಗ್ಲಿಕ್ಕಂದ್ರು ಜನರಿಗೆ ನ್ಯಾಯ ಕೊಡುವಂತಹದ್ದು ಆತ್ಮಸಾಕ್ಷಿ ನಾವು ಮಾಡದೇ ಇದ್ರೆ, ನಾವು ಹೋದ ಸಲನೇ ವಿಧಾನಸಭೆಯಲ್ಲಿ ಮೊದಲೇ ದಿವಸನೇ ಎದ್ದು ನಿತ್ಯ ಬೆಳಗಾವಿ ಅಧಿವೇಶನದಾಗ ನಮ್ಮ ವಿಧಾನಸಭಾ ಅಧ್ಯಕ್ಷರನ್ನ ಏನು ವಿನಂತಿ ಮಾಡ್ಕೊಂಡೆ, ಅಧ್ಯಕ್ಷರೇ ನೀವು ಬೆಳಗಾವಿ ಎದಕ್ಕೆ ಕರಿತೀರಪ್ಪ ಅಧಿವೇಶನ? ಅದು 10 ದಿವಸ, 10 ದಿವಸಕ್ಕೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಸುವರ್ಣ ಸೌಧ ಕಟ್ಟಿರಿ. 10 ದಿವಸನಾಗ ಏನ್ ಚರ್ಚೆ ಆಗ್ತದ್ರಿ? ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಚರ್ಚೆ ಯಾವಾಗ ಮಾಡ್ತೀರಿ? ಲಾಸ್ಟ್ ಗುರುವಾರ ಶುಕ್ರವಾರ ಉಳಿದಿರ್ತಲ್ಲ ಅವಾಗ ಮಾಡ್ತೀರಿ. ಅವಾಗ ಎಷ್ಟು ಮಂದಿ ಇರ್ತಾರ ವಿಧಾನಸಭಾದಾಗ? ಕೋರಂ ಆಗುದಿಲ್ರಿ. ಮುಂಜಾನೆ 9 ಸ್ಪೀಕರ್ ಕರೆದ್ರೆ 12 ತನಕ ಕೋರಂ ಆಗುದಿಲ್ಲ. ಡನ ಹೊಡೆದೇ ಹೊಡಿತಿರ್ತೈತ ಅದು. ಯಾಕಂದ್ರ ಆ ಕಡೆ ಭಾಗದ MLAಗಳು ಬರುದಿಲ್ಲ. ಮಂತ್ರಿಗಳಿಗಂತರೂ ಅಲ್ಲಿ ಕುಂಡ್ರಲಕ್ ಮನಸ್ಸಿಲ್ಲ ಒಳಗ. ಆದ್ರ ಮಂತ್ರಿ ಆಗಾಗ ನೋಡ್ಬೇಕು ಯಾರ್ಯಾರು ಕಾಲ್ ಹಿಡಿತಾರೋ, ಯಾರ್ಯಾರಿಗೆ ನೋಟ್ ಕೊಡ್ತಾರೋ, ಯಾರಿಗ್ ಕಾರ್ ಕೊಡ್ಸ್ಕೊಡ್ತಾರೋ, ಯಾರಿಗ್ ಬೆಂಗಳೂರಿನ ಬಂಗ್ಲೆ ಕೊಡ್ಸ್ಕೊಡ್ತಾರೋ. ಮುಂದ್ ಮಂತ್ರಿ ಆದ್ಮ್ಯಾಗ ಗೌಡ್ರ ಒಳಗ್ ಕುಂಡ್ರಲಕ್ ಅವ್ರಿಗೆ ಟೈಮ್ ಇಲ್ಲ. ಒಬ್ಬರೇ ಮಂತ್ರಿ ಕುಂಡಿರ್ತಾರೆ. ಯಾವ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲಾ ಪಾರ್ಟಿ ಹಣೆ ಬರ ಇದೆ. ಮುಖ್ಯಮಂತ್ರಿಗಳು ಬಂದಾಗ ಮಾಡ್ತಾರ. ಅವ್ರು ಹೋದ್ರಂದ್ರೆ ಬುಡಕ್ ಇವು ಹೋಗ್ತಾವು. ಅಲ್ಲಿ ಹೋಗಿ ಬರೀ ಸಹಿ ಮಾಡ್ಸೋದು, ಅವನು ವರ್ಗಾವಣೆ ಮಾಡ್ರಿ, ಇವನ್ ಸಸ್ಪೆಂಡ್ ಮಾಡ್ರಿ, ನನಗೆ ರೊಕ್ಕ ಕೊಡ್ರಿ, ಅವನ್ ನನಗೆ ಹಿಂಗ್ ಅಂದಾನ್ರಿ, ಅವ್ನ್ PSI ತೆಗೀರಿ, ಇಟ್ಟು ಬಿಟ್ರಿ ಏನೋ ದಂಡ. ಇವತ್ತು MLAಗಳು ಎಲ್ಲ ಅನ್ನುವಂತ ಪರಿಸ್ಥಿತಿ ನಾವು ನೋಡ್ಲಕ್ಕ. ಅದಕ್ಕೆ ಹೇಳಿದ ಸ್ಪೀಕರ್. ಆದ್ರೂ ಕೊನೆಗೆ ಏನಾಯ್ತಂದ್ರೆ ಕಡಿಗೆ ಮಾಡ್ತದನ್ನ ಬಹಳ ವ್ಯವಸ್ಥಿತ ಒಂದು ಲಾಬಿ ಐತ್ರಿ. ಆತ ನಾವು ಹೋರಾಟ ಮಾಡಿದಾಗರೆ ದಿನ ಬರ್ತಿತ್ತು ಅದು ನಮ್ಮ ಅಜೆಂಡಾದಾಗ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವುದು, ಅದ್ರಾಗ ಯಾವುದೋ ಒಂದು ಬ್ಯಾರೆ ಇಶ್ಯೂ ತಗೋದು, ದಾಂಧಿ ಮಾಡೋದು, ಬಾಯ್ಕಾಟ್, ಸಭಾತ್ಯಾಗ, ಧರಣಿ ಕುಂಡ್ರು, ಖಲಾಸ್. ಮುಂದ ಯಾವ ಬರ್ತದೆ? ಗುರುವಾರ ಶುಕ್ರವಾರ. ಯಾರ ಮುಂದಿಲ್ಲ, ಯಾರ ಮುಂದೆ ಮಂತ್ರಿಗಳಾರು ಇರ್ಬೇಕಲ್ಲ, ನೀರಾವರಿ ಮಂತ್ರಿಯರು ಇರ್ಬೇಕು. ಕನ್ಸರ್ನ್ ಉತ್ತರ ಕರ್ನಾಟಕದ ಎಲ್ಲಾ ಮಂತ್ರಿಗಳು ಇರ್ಬೇಕಲ್ಲ. ಕಡಿ ಹೋಗ್ಬಿಡ್ರಿ, ಅವ್ರ ಆ ಕಡೆ ಹೋಗಲಕ್ಕೆ. ಈ ಉತ್ತರ ಕರ್ನಾಟಕದವ್ರ ಮೇಲೆ ಮಂತ್ರಿ ಆಗಲ್ಲ, ಅವ್ರು ಇರ್ಬೇಕಲ್ಲ ಸದನದಾಗ. ಅವರು ಇರುದಿಲ್ಲ. ಎಲ್ಲಾರು ಸುಮ್ಮ ಇದಕ್ ಬಂದಂಗ ಬರ್ತಾರೆ. ಎದಕ್ಕ? ಪಿಕ್ನಿಕ್ ಗೋವಾ ಬೀಚಿಗೆ ಹೋಗ್ತಾರ. ಅಲ್ಲಿ ಕೋಲ್ಹಾಪುರ ಮಹಾಲಕ್ಷ್ಮಿಗೆ ಹೋಗುದು. ಹಿಂಗ್ ಅಡ್ಡಾಡಿ ಚೆನ್ನಾಗಿದೆ ಎತ್ನಾಡ್ರಿ. ಇಲ್ಲೆಲ್ಲ ನಿಮ್ಮಲ್ಲಿ ರೊಟ್ಟಿ ಚೆನ್ನಾಗೇ ಮಾಡ್ತಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ ಚೆನ್ನಾಗಿ ಮಾಡ್ತಾರ, ಶೇಂಗಾ ಹಿಂಡಿ ಚೆನ್ನಾಗಿ ಮಾಡ್ತಾರ. ನಾವು ತಿಂತೀವಿ, ಮಕ್ಕೋತೀವಿ. ನೀವು ಅಲ್ಲಿ ಅವ್ರು ಹೊಡ್ಕೊಂಡು ಹೋಗ್ರಿ. ಈ ರೀತಿ ಪರಿಸ್ಥಿತಿಯನ್ನ ನಿಜವಾಗಿನೂ ಇವತ್ತು ರೈತರ ಬಗ್ಗೆ ನಾವು ಮಾತಾಡೋದಾದ್ರೆ ನಾಳೆ ನೋಡೋಣ. ನಾವೇ ವಿಧಾನಸಭೆಯಲ್ಲಿ ಚರ್ಚೆಗೆ ತಗೊಳಕ್ಕೆ ಈಗ ಪತ್ರ ಬರೆದಿನಿ, ಮತ್ತೆ ಸ್ಪೀಕರ್ ಪತ್ರ ಬರೆದಿನಿ. ಮೊದಲೇ ದಿವಸದಿಂದಲೇ ಚರ್ಚೆ ಆಗ್ಬೇಕು. ಆದ್ರೆ ಇವ್ರು ಕೊಡ್ತಾರ ಅನ್ನೋಂಥದ್ದು ಗ್ಯಾರಂಟಿ ಇಲ್ಲ. ಅದೊಂದು ನಾವು ನೀವು ಇಷ್ಟೆಲ್ಲ ಎಷ್ಟು ಒಕ್ಕಟ್ಟಾಗಿ ಪ್ರತಿ ಅಧಿವೇಶನ ಬಂದಾಗ ನಿಮ್ ಎಲ್ಲಾ ನಾಯಕರು ಎಲ್ಲೇನು ವೇದಿಕೆ ಮ್ಯಾಗ ಅದಾರಲ್ಲ ಎಲ್ಲಾರ ಬಂದಿರ್ತಾರೆ. ಒಂದೊಂದು ವಾರಗಟ್ಲೆ ಬೆಂಗಳೂರಿನಾಗ ನಿಂತು ನಮ್ಮ ಪ್ರತಿಯೊಂದು MLAಗಳಿಗೆ ಭೇಟಿಯಾಗಿ, ಮಂತ್ರಿಗಳಿಗೆ ಭೇಟಿಯಾಗಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಇದ್ರ ಬಗ್ಗೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೋತೆ ಬಂದಾರೆ. ಅದು ನಮ್ದೇನಾಗಿದೆ ಅಂದ್ರೆ ದುರ್ದೈವ ಅಂದ್ರೆ ನಾವು ಸ್ಟ್ರಾಂಗ್ ಆಗಿ ಮಾತಾಡೋದು ಎಲ್ಲಿವರೆಗೂ. ಇನ್ನು ಬರೀ ರಾಜೀನಾಮೆ ಕೊಡೋದು. ಏನ್ ರಾಜೀನಾಮೆ ಕೊಡ್ತಾರೆ? ಯಾರು ಹೇಳ್ರಿ ಅವನು? ಯಾರು ರಾಜೀನಾಮೆ ಕೊಟ್ಟಾರ ಇಂಗಿತನ? ಈ ದೇಶ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಆಲ್ಮಟ್ಟಿ ವಿಚಾರದಾಗ ರೈತರ ಸಲುವಾಗಿ ರಾಜೀನಾಮೆ ಒಬ್ಬ MLA ಕೊಟ್ಟಾನೇನ್ರಿ?
ನಾವು ರಾಜೀನಾಮೆ ಕೊಟ್ಟಕೊಳ್ಳಿ ನೀವು ಚಪ್ಪಾಳಿ ಹಿಡಿತೀರಿ ಹೊಂಟ್ಬಿಟ್ರು ಅವ್ರು. ಹೇಳಿಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಮುಂದೆ ಅಲ್ಲಿ ಏನ್ ಮಾಡ್ತಾರ ಗುರ್ತೈತೆ ಭಾಳ ಹುಷಾರಿರ್ತಾರ ಅವ್ರು. ಆ ನಮ್ ಶರಣಾರ್ಥಿ ದನಿಯಾರಿಗೂ ಗುರ್ತೈತಿ, ಶ್ರೀಕಾಂತ್ ಕುಲಕರ್ಣಿಗೂ ಗುರ್ತೈತಿ. ಅಲ್ಲಿ ಏನ್ ಮಾಡ್ತಾರ, ಆ ಸಬ್ಜೆಕ್ಟೇ ಬರ್ಲಾರ್ದಂಗ್ ನೋಡ್ಕೊಂಡ್ ಬಿಡ್ತಾರ. ನೀವು ಯಾವ ರಾಜೀನಾಮೆ ಕೊಡೋರಪ್ಪ, ಅಯ್ಯೋ ಸಾರಿ 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 ನಿಮ್ದು ಬರ್ಬೇಕಾಗಿತ್ತು, ಅದ್ ಏನ್ ಮಾಡ್ತೀರಿ, ಗಲಾಟೆ ಮಾಡ್ಬಿಟ್ರು ವಿರೋಧ ಪಕ್ಷದವ್ರು, ಕಲಾಸ್ ಮುಗೀತದ. ಮತ್ತು ರಾಜೀನಾಮೆ ಎದಕ್ಕೆ ಸುಮ್ನೆ ಯಾಕೆ ನಾಟಕ ಮಾಡ್ತಾರೆ? ನಾನಂತೂ ರಾಜೀನಾಮೆ ಕೊಡುದಿಲ್ಲ ಮಾಡಪ್ಪ. ನೀವೇನ್ ಚಪ್ಪಾಳಿ ಹೊಡಿರಿ ಬಿಡ್ರಿ, ನಾವ್ ಮಾತಾಡ್ತೀವಿ, ಹೋರಾಟ ಹೋಗಿ ಬಾಯಾಗಿ ಕೊಡ್ರ ಕೊಂಡಿರ್ತೀವಿ. ಮಳ್ಳಿ ರಾಜೀನಾಮೆ ಕೊಟ್ರೆ ಚಲೋ ಆಯ್ತಾರ ಅವ್ರು. ಚಲೋ ಆಯ್ತ್ರಿ, ಮತ್ತೆ ನಾವು ಕ್ಯಾಂಡಿಡೇಟ್ ಆಗ್ತಿರ್ತಾರೆ. ರಾಜೀನಾಮೆ ಪರಿಹಾರ ಅಲ್ಲ. ನೀವು ಸದನದಲ್ಲಿ ಮಾತಾಡ್ರಿ, ಅಂಕಿ ಸಂಖ್ಯೆಗಳನ್ನು ತಗೊಂಡು ಮಾತಾಡ್ರಿ. ನೀವು ನಾದೇ ಕೇಳಿದೆ ಡಿ ಕೆ ಶಿವಕುಮಾರ್ ಮೊನ್ನೆ, ನಾನು ಡಿ ಕೆ ಶಿವಕುಮಾರ್ ಹೊಟ್ಟೆ ಮಾತಾಡೋದಿಲ್ಲ, ಆದ್ರೆ ಇದು ಪುಣ್ಯಾತ್ಮ ಅವನಿಗೆ ಕೇಳತ್ತೆ ಪ್ರಶ್ನೆ, ಮತ್ತೆ ಯಾರು ಕೇಳಿದ್ರ ನಾನು ಹೆಸರು ಅವತ್ತು ಇದಿಲ್ಲ, ಮಾನ್ಯ ಶಾಸಕರು ತವರು, ಮಾನ್ಯ ನೀರಾವರಿ ಸಚಿವರು ನಾವು ಇಟ್ಟೆ. ಅಲ್ಲಿ ಮೊನ್ನೆನೇ ಆಯ್ತು ಹೋದ್ ಸದನದಾಗ ಬೆಂಗಳೂರಿನಾಗ. ರೊಕ್ಕನೇ ಕೊಡ್ಲಾರ್ದನೆ ಬರೇ ಸಂಪನ್ಮೂಲಗಳ ಆದ್ಯತೆ ಮೇಲೆ, ಅದರ ಮೇಲೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೃಷ್ಣ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳ್ತೇನೆ. ಇದೇ ಕತಿ ಎಲ್ಲಾ ಮಂತ್ರಿಗಳು ಹೇಳೋದು ಇದೆ. ಆದ್ರೆ ಮಾಡ್ಬೇಕನ್ನುವಂತ ಸಂಕಲ್ಪ ಇದ್ರೆ ಹೇಳ್ಯಾರಲ್ಲ ನಿನ್ನೆ SR ಪಾಟೀಲ್, ಒಂದೆರಡು ಆಸ್ತಿ ಮಾಡಿಬಿಡ್ರಿ, ಮಾಡಿದ್ರೆ ಕೃಷ್ಣ ಆಗ್ತದತ್ತೆ. ಎಲ್ರಿ ಆಸ್ತಿ? ಅದು ಬೆಂಗಳೂರು ಬಹಳ ದೊಡ್ಡ ಆದಾಯ ಕೊಡುವಂತ ನಗರ ನಮ್ಮ ದೇಶದಲ್ಲಿ ಬೆಂಗಳೂರು ಮಹಾನಗರ. ಒಂದು ವರ್ಷ ಬೆಂಗಳೂರು ಮಹಾನಗರದಾಗ ಅಲ್ಲಿ ಏನ್ ಹಣ ಕೊಡ್ತಾರಲ್ಲ, ಎಷ್ಟು ಹಣ ಕೊಡ್ತಾರ ಗುರ್ತಲ್ಲ. ಅಲ್ಲಿ ಒಂದು ಕಾರ್ಪೊರೇಟರ್ಗೆ 5 ಕೋಟಿ ರೂಪಾಯಿ, ನಮ್ಮ MLA ಕೊಡ್ತಾರೆ 2 ಕೋಟಿ. ಒಂದು ಕಾರ್ಪೊರೇಟರ್ MLA ಕಿಂತ ಪವರ್ಫುಲ್ ಅದಾರ ಬೆಂಗಳೂರ್ನಾಗ. ಅವ್ರಿಗೆ ಎಷ್ಟು ಕೊಡ್ತಾರ ಗುರ್ತತ್ತೆ? ಸರ್ಕಾರ, ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅನುದಾನ ಎಷ್ಟು ಕೊಡ್ತಾರ ಗುರ್ತತ್ತೆ ನಿಮ್ಗ? 10,000 ಕೋಟಿ ರೂಪಾಯಿ ಸುಮ್ ಅನುದಾನ ಕೊಡ್ತಾರೆ ಬೆಂಗಳೂರಿಗೆ. ಮಹಾಪೌರನ ಕೈ 8 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇದು ಐತಿ ಗುರ್ತಾ? 200 ಕೋಟಿ ರೂಪಾಯಿ ಮಹಾಪೌರ. ಎಷ್ಟು? ಉಪಮಹಾಪೌರಿಗೆ ಎಷ್ಟು? 100 ಕೋಟಿ ರೂಪಾಯಿ. ಅಂದ್ರೆ ಅವ್ರಿಗೆ 200 ಕೋಟಿ ರೂಪಾಯಿ ಬೇಕಾದಲ್ಲಿ ಬೆಂಗಳೂರು ಮಹಾನಗರನ ಡೆವಲಪ್ ಮಾಡಿ. ಮತ್ ಬೆಂಗಳೂರು ಮಹಾನಗರ ನೀವು ನೋಡ್ರಿ, 3 ತಿಂಗಳಿಗೊಮ್ಮೆ ರೋಡ್ ಹಾಕುತ್ತಾರೆ. ಬ್ರಿಟಿಷರು ಮಾಡಿದ್ದ ಗಟ್ರಗಳು ಮೊನ್ನೆ ಒಬ್ರು ವಕೀಲರು ಹೇಳಕತ್ತಿದ್ರು ನನಗ, ಏನ್ರಿ ನಮ್ಮ ಮನಿ ಮುಂದೆ ಅವನಾಗ್ ಮಾಡಿದ್ದು ಗಟ್ರ ಏನೂ ಆಗಿದ್ದಿಲ್ಲ, ಕಾಣಿಕೆ ಕಲ್ಯಾಗ ಇಟ್ಟು ಚಂದ ಮಾಡಿದ್ರು, ಅದನ್ನೆಲ್ಲ JCB ಹಾಕಿ ಹಾಡಿ ತೆಗೆದು ಹಿಂಗ ಹಾಕುದು, ರೋಡ್ ಮಾಡುದು, ಮತ್ತೆ ಅರೆ 1 ತಿಂಗಳ 2 ತಿಂಗಳದಾಗನೆ ಮಾತ್ರ ಅದನ್ನ ಹಾಕುದು. ಯಾಕಂದ್ರೆ ಟೇಬಲ್ ಹಾಕುದೈತಿ, ಮತ್ತೆ ರೋಡ್ ಮಾಡುದು, ಮಾತಾಡೋದು. ಎದಕ್ಕಂದ್ರೆ ಇಲ್ರಿ ಗ್ಯಾಸ್ ಇದು ಕನೆಕ್ಷನ್ ಬಂದಿತ್ತು, ಅದ ಹಿಂಗ ರೊಕ್ಕ ತೆಗಿತಾರ. ಇಲ್ಲಿ ಖರ್ಚು ಹಾಕ್ಲ, ಬರೇ ಖರ್ಚು ಹಾಕುದ್ರಿ. ಕೆಟ್ಟ ಅನ್ನಿಸ್ತದೆ. ಒಮ್ಮೆ ರೈಲ್ವೆದಾಗ ನಾನು ಬೆಂಗಳೂರಿನಿಂದ ನಮ್ಮ ಇದ್ರಾಗ ಬರ್ಲಾಕೈತಿ KK ಎಕ್ಸ್ಪ್ರೆಸ್, ಆ ಕಡೆ ಹೋಗ್ತಿದ್ವಿ ಮೊದಲು ಗುಡ್ಬೇಕಾತ್. ನಾವು ಒಬ್ಬ ಈ ಪೇವರ್ಸ್ ಮಾಡುವಂತ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನನ್ನ ಮುಂದೆ ಬಂದಿದ್ದ. ಒಂದೇ ಇದಾಗ ಕೂತಿದ್ದೀವಿ. ಅವ ಹೇಳ್ದ, ಬೆಂಗಳೂರು ಕಾರ್ಪೊರೇಷನ್ಗೆ ಹೋಗಿದ್ದವನು, ಹೋಗಿ ತೋರ್ಸದತ್ತ ಪೇವರ್ಸ್. ಈ ನಿಮ್ಮ ಬೆಂಗಳೂರು ಫುಟ್ಪಾತ್ ಮ್ಯಾಗ ಇದನ್ನ ಹಾಕಿದ್ರ ಕನಿಷ್ಠ 10 ವರ್ಷ ನಾ ಗ್ಯಾರಂಟಿ ಕೊಡ್ತೀನಿ, ಏನೂ ಆಗೋದಿಲ್ಲ, ಅಷ್ಟು ಚಲೋ ಅದ ಎಲ್ಲ. ಅದನ್ನ ಇದು ತೋರ್ಸದ ಯಾರಿಗಿ? ಮೇಯರ್ಗ, ಅಲ್ಲಿನ ಎಲ್ಲ ಕಾರ್ಪೊರೇಟರ್ಗಳಿಗೆ ಮತ್ತು ಬೆಂಗಳೂರು ಕಮಿಷನರ್. ಅವ್ರ ಏನಾದ್ರು ಗೊತ್ತೈತೇನು? ಮೇಯರ್ ಅದು ಬ್ಯಾಡತ್ತದ. ಯಾಕ? 6 ತಿಂಗಳಿಗೊಮ್ಮೆ ಮುರಿಬೇಕು. 10 ವರ್ಷ ಅಂದ್ರೆ ನಾವೇನ್ ಕಿಸಿಬೇಕಪ್ಪ, ರೊಕ್ಕ ಬರ್ತಾರ. ಇದು ಸತ್ಯ ಒಳಗಿನ. ಯಾರು CC ರೋಡ್ ಮಾಡೋದಂದ್ರೆ ನಮ್ಮ MLAಗಳು ಬಾಳ ಮಾಡೋದಲ್ರಿ. ನಮ್ಗೆ ಇಂಜಿನಿಯರ್ಗಳೇ ಹೇಳ್ತಾರ, ಸರಿ ಅಸ್ಫಾಲ್ಟ್ ರೋಡ್ ತಗೊಳ್ಳಿ ಸರ್, 1 ಕಿಲೋಮೀಟರ್ 4 ಕಿಲೋಮೀಟರ್ ಆಗ್ತದೆ, ವರ್ಷಕ್ಕೆ ವರ್ಷ. ಮತ್ ನಿಮ್ಗ ನಾ ಹೇಳ್ದೆ, ನಾ ಬಿಜಾಪುರ್ನಾಗ ಎಲ್ಲ CC ರೋಡೇ ಮಾಡೀನಿ ಮ್ಯಾಕ್ಸಿಮಮ್.
ನನಗೇನು ಬೇಡಪ್ಪ, ನೀವು ರೊಕ್ಕ ಕೊಡೋದು ಬೇಡ, ನಿಮ್ ಪರ್ಸೆಂಟೇಜ್ ಬೇಡ, ಎಲ್ಲಾ ಕೊಂಡ್ಯಾಗ ಹೋಗ್ರಿ ಬಿಜಾಪುರನಾಗ ಎಲ್ಲಾ ಸಿಸಿ ರೋಡ್ ಮಾಡಿ 25 ವರ್ಷ ರೋಡೇ ಬೇಕಾಗಿಲ್ಲ ಬಿಜಾಪುರಕ್ಕ. ಈ ಕಲ್ಪನೆ ಇದು ಏನ್ ರೋಗ ಉಳಿತೈತಲ್ಲ, ಪುಣ್ಯಾತ್ಮರ ನೀವು ತಂದಿಲ್ಲಿ ಹಾಕ್ರಿ ನಮ್ಮ ಇದಕ್ಕ ರೈತರ ಪರಿಹಾರದಾಗೂ ಜಗಳ. ನೀವೇ ಹೇಳ್ರಿ ಜೆ ಟಿ ಪಾಲ್ರ, ನಮ್ ಸರ್ಕಾರ ಇದ್ದಾಗ ಗೋವಿಂದ ಕಾರಜೋಳರ ಬಳಿ ಬಂದಿದ್ರಿ, ಎಂ ಬಿ ಪಾಲ್ರ ನೀವು ಕೂಡಿ 1 ಎಕರೆಗೆ 40 ಲಕ್ಷ ರೂಪಾಯಿ ಕೊಡತ್ತೆ ಬೇಡಿಕೆ ಇಟ್ಟಿದ್ರಲ್ಲಿ, ನೀವು ಇಟ್ಟಿದ್ರಿಲ್ಲ. ಈಗ 20 ಲಕ್ಷ ಒಣ ಬೇಸಾಯ, 24 ಲಕ್ಷ ನೀರಾವರಿ ಅದು ಘೋಷಣೆ ಮಾಡಿ ಬೊಮ್ಮಾಯಿಯವರು ಕೂಡಿ, ನಮ್ಮ ಕಾರಜೋಳರು ಬೊಮ್ಮಾಯಿಯವ್ರು ಕೂಡಿ ಒಂದ್ ನಿರ್ಣಯ ತಗೊಂಡ್ರಿಲ್ಲ, ಚಕ್ಕು ಕೊಟ್ರಿಲ್ಲ. ಸತ್ಯ ಒಪ್ಕೋರಿ. ನಾ ಯಾರ ಪರವಾಗಿ ನೋಡೋದು, ಜೆ ಎಚ್ ಪಟೇಲ್ರು ಇವತ್ತು ನಾವು ನೆನೆಸ್ತೀವಿ. ನಮ್ಮ ಶರಣಾಯಕರು ಧನ್ಯರು ನಮ್ಮ ಮಂತ್ರಿ ಇದ್ರು. ಹಿಂಗೆ ಆಲ್ಮಟ್ಟಿ ಒಳಗೆ ನಾನು ಹೊಸದಾಗಿ MLA ಆಗಿದ್ದೆ. ಏನಾಯ್ತು, ಬಂದ್ರು ಎಲ್ಲ ಹೋರಾಟ ಧಿಕ್ಕಾರ ಅದು ಇದಾಯ್ತು. ಹಾ ಏನ್ ಹೇಳ್ರಪ್ಪ ಅಂದ್ರ ಅವ್ರು ಜೆ ಎಚ್ ಪಟೇಲ್, ಇಲ್ಲ ನಮಗೆ ನೀವು ಪರಿಹಾರ ಇಟ್ಕೊಟ್ಟಾರ, 20,000 ಕೊಟ್ಟಾರ, 5,000 ಕೊಟ್ಟಾರ, ಹಂಗಾಯ್ತು. ಆಯ್ತಪ್ಪ, ನಾವು ಎಟ್ಟು ಮಾಡಿದ್ರಲ್ಲಿ ಧನ್ಯರ 1 ಲಕ್ಷ 1.5 ಲಕ್ಷ ರೂಪಾಯಿ ಮಾಡಿದ್ರ ಅವಾಗ. ಹಾ ಜೆ ಎಚ್ ಪಟೇಲ್ ಮಾಡಿದ್ದು 1.10 14. ಹಾ ಅವಾಗ ಮಾಡಿದ್ರು. ಏನೇ ತಿಳ್ಕೊಳ್ಳೋದು 1.14 ಹೇಗಿದೆ. ಅವಾಗ ರೈತರಿಗೆ ಒಂದು ಮಾತು ಹೇಳಿದ್ರು, ನಾ ಅಲ್ಲೇ ಇದ್ದೆ. ಏನಂದ್ರೆ ಜೆ ಎಚ್ ಪಟೇಲ್ರು, ಅಲ್ಲಪ್ಪ ನಾವು ಮಜ್ಜಿಗೆರೆ ಕೊಡ್ಲಾಕತ್ತೀವಿ, ಹಿಂದ್ ಯಾರು ಏನ್ ಕೊಟ್ಟಾರ ನನ್ ಗುರ್ತತಿ. ನಾರಾಯಣಪುರದವ್ರಿಗೆ ಎಷ್ಟು ಸಿಕ್ಕೈತ್ರಿ ರೈತರಿಗೆ, ಪಾಪ 2,000, 500, 1,000 ರೂಪಾಯಿ ಸಿಕ್ಕೈತ್ರಿ. ಅವ್ರು ಏನ್ ಮಾಡ್ಬೇಕು. ಮೊನ್ನೆ ನಾನು ಬೀದರ್ಕ್ ಹೋದಾಗ ಅಲ್ಲಿ ರೈತರದ್ದು ಹಿಂಗೆ, ಅವ್ರಿಗೆ 5 ಜನ 10,000 ರೂಪಾಯಿ ಕೊಟ್ಟಾರ, 40,000 ಕೊಡ್ರತ್ತ ಪಾಪ ಉಪಾಸ್ಕೊತಾವ ಬೀದರ್ DC ಆಫೀಸ್ ಮುಂದೆ. ಅವಾಗ ಜೆ ಎಚ್ ಪಟೇಲ್ ನೆನಪಾಯ್ತು ನನಗ. ಅಟ್ ಹೇಳಿ ಮ್ಯಾಗ MLA ಮೀಟಿಂಗ್ ಬಂದ್ರು. ನಾ ಎಲ್ಲಾರ್ಕಿಂತ ಸಣ್ಣ MLA ಇದ್ದೇವ. ನಮ್ಮೆಲ್ಲ ಹಿರಿಯರು BS ಪಾಳ್ ಶಾಸನವರು, ನಮ್ಮ ಶರಣಾಯಕರು, ಅಲ್ಲಿ ನಮ್ಮ BS ಪಾಳ್ ಮನ್ಗಳು ಎಲ್ಲ ಹಿರಿಯರು ಬರೋಣ. ನಾ ಮುಂದೆ ಕೂತಿದ್ದೆ, CM ಅವ್ರ ಮುಂದಿನ ಇದಕ್ಕೆ ಕೂತಿದ್ದೆ. ಎಲ್ಲ ಹಿರಿಯರು ಬಿಟ್ಟು 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 ಕಡಿಗೆ ಬಂದು ಕೂತೇನೆ. 15 ಮಂದಿ MLA ಅಲ್ಲ, ಇನ್ನ ಅಖಂಡ ಜಿಲ್ಲೆ ಆಯ್ತು. ಜೆ ಎಚ್ ಪಟೇಲ್ ಇಷ್ಟು ಶಾರ್ಪ್ ಇದ್ರು. ಹಿಂಗ್ ನೋಡಿದ್ರೆ ಎಲ್ಲ MLAಗಳನ್ನ ಬಸನಗೌಡ ನಿನ್ನಿನ್ ಚಾಲು ಮಾಡತ್ತಾನ. ಆದ್ರ ಅವಾಗ ಒಂದಿಬ್ರು ಭಾರಿ MLAಗಳು ಏನು ಎಲ್ಲ ತಯಾರು ಮಾಡ್ಕೊಂಡ್ ಬಂದಿದ್ರು. ಹಂಗ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು, 10 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು, ಏನಾರ ಕತಿ ಹೊಡಿಲಾಕತ್ತಿದ್ರು. ಹಾಗ್ಲಾರ್ದು ಹೋಗ್ಲಾರ್ದು ಮಾತಾಡ್ಬಿಡುವ, ನಿಮಗ್ ಖುಷಿ ಮಾಡು. ನಾ ಏನ್ ಮಾಡಿದೆ, ಫಸ್ಟ್ ನಮ್ಮ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರಿಗೆ ನಂದು ಹೃದಯಪೂರ್ವಕವಾದಂತ ಅಭಿನಂದನೆಗಳು. ರೈತರಿಗೆ ಇಷ್ಟು ಒಳ್ಳೇದು ಕೊಟ್ಟಿರಿ, ನೀವು ಆಲ್ಮಟ್ಟಿಗೆ ವಿಶೇಷ ಆಸಕ್ತಿ ಕೊಟ್ಟವ್ರು ನೀವೇ, ಮತ್ತು ಕೂಡಲ ಸಂಗಮ ಅಭಿವೃದ್ಧಿಗೆ ನೀವೇ ಇವತ್ತು ಮಾಡ್ಲಾಕತ್ತೀರಿ, ಅದಕ್ಕೆ ಅಭಿನಂದನೆ ಮಾಡ್ತೇವೆ. ಅವ್ರ ಏನಿಬ್ರು 3 ಮಂದಿ ಅಗದಿ ಫೈಲ ಬುಕ್ಕ ತಂದಿರ್ಲಿ MLAಗಳು ಮಡಿಚಿ ಇಟ್ಬಿಟ್ರು. ಮುಂದೇನ್ ಮಾತಾಡ್ತಾರ. ನಾವು ವಿರೋಧ ಪಕ್ಷ, ನಾ BJP, ಜನತಾದಳ ಸರ್ಕಾರ, ಕಾಂಗ್ರೆಸ್ MLA ಇದ್ರು. ಆದ್ರೆ ಸಂದರ್ಭದಾಗ ಇದೆ MB ಪಾಟೀಲ್ರು ನಮ್ ಜಿಲ್ಲಾದಾಗ ಇಟ್ಟರೆ ನೀರಾವರಿ ಮಾಡಿದ್ರು. ಅವ್ರಿಗೆ ಭಗೀರಥ ಅವಾರ್ಡ್ ನಮ್ಮ ಸಿದ್ದೇಶ್ವರ ಸಂಸ್ಥೆ ನಾನೇ ಕೊಟ್ಟಿನಪ್ಪ. HK ಪಾಲ್ರಿ ಬಗ್ಗೆ ಮೊನ್ನೆ ನಾ ಹೇಳಿದೆ. ಒಬ್ರು ಯಾರೋ ಹೇಳಿದ್ರು, ಹಿಂದೇನೋ ಒಬ್ಬ ನನ್ಗೆ ಇರಿಗೇಷನ್ ಒಬ್ರು ಆಫೀಸರ್ ಸಿಕ್ಕಿದ್ರು. HK ಪಾಲ್ರಿ ಕಾಲಕ್ಕೆ ಕರಪ್ಷನ್ ಹಿಂಗೆ ಅನಾಹುತ ಇರ್ಲಿಲ್ರಿ, ಅಷ್ಟು ಆಸೆ ಬರ್ತಾರಲ್ಲ ನಮ್ಮ HK ಪಾಟೀಲ್ ಸಾಹೇಬ್ರ. ಅವ್ರು ಹೇಳಿದ್ರೆ ನಾ ಇವತ್ತು ಹೇಳಕತ್ತೀನಿ. ಅವ್ರೆ ನಮ್ಮ ಪಾರ್ಟಿ ಅವ್ರೇನು ಕಾಂಗ್ರೆಸ್ನವ್ರ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಒಳ್ಳೇದಲ್ರಿ. ಅವ್ರು ಹುಡುಕ್ ಕೊಟ್ರೆ ಮತ್ತೆ ಜಿಗಿದು ಮಾಡ್ತಾರ. ದಿನ 10 ಗಂಟೆ ಟೀಕೆ ಮಾಡ್ಕೊತ ಕೂತ್ರೆ ಯಾರೂ ಮಾಡೋದಿಲ್ಲ. ಅದಕ್ಕೆ ಬಂದವಳೆ ನಾ ಹೇಳ್ತೀನಿ, ಇವತ್ತು ಎಲ್ಲಾ ಹೋರಾಟಗಾರರು ನಾವು ವಿಧಾನಸಭೆಯೊಳಗ ಮಾತಾಡ್ತೀವಿ, ಏನು ವಿಚಾರ ಮಾಡ್ಬೇಕು. ನೀವು ಎಲ್ಲಾ ಪಾರ್ಟಿ ಹೇಳ್ರಿ, ಎದ್ದು ನಿಂತು ನಮ್ ತಾಕತ್ ತೋರಿಸಿದ್ರಿ. 7 ಜಿಲ್ಲಾದ MLAಗಳು ಒಮ್ಮೆ ಎದ್ದು ನಿಂತು ಅಂದ್ರೆ ಸಿದ್ದರಾಮಯ್ಯ ಎಲ್ಲಾರು ಅಂದಿರ್ತಾರ, ಮೊದಲೇ ಆಗಾಡ್ಲಕತ್ತಾವ ಎಲ್ಲ ಕುರ್ಚಿಗಳು. ಈಗೂನು ನೀವೇನಪ್ಪ ಮಂತ್ರಿಗಳ ಸಲುವಾಗಿ ರಾಜೀನಾಮೆ ಕೊಡ್ತೀನಿ ಬೇಡ್ರಿ. ನಮ್ಮ ಕೃಷ್ಣಾ ಮೇಲ್ದಂಡೆ ವಾಸಣ್ಣ ದೇಸಾಯಿ ಅವರು ಇವತ್ತು ಅವ್ರ ಪಾಪ ನೀವೆಲ್ಲಾ ಪ್ರೀತಿಯಿಂದ ಅವ್ರ ಮಗನ್ನೇ ಈ ಹೋರಾಟ ಸಮಿತಿ ಅಧ್ಯಕ್ಷ ಮಾಡಿರಿ. ಅದಕ್ಕ ನಾವು ಸಿದ್ಧ, ನಾಂತರ ಸಿದ್ಧದೇನ್ ಬಿಡ, ನನಗೇನೂ ಆಗುದಿಲ್ಲ. ಯಾರೋ ಒಬ್ಬ ಸಾಪ್ ಕೊಟ್ರತ್ತ
ಮುಂದಿನ ಸಲ ಸೋಲ್ತಾನೆ. ಅವೆಲ್ಲಾಗ ಆರ್ಸಿ ಬಂದಿನ ನನಗ ಯಾರು ಶಾಪ್ ಕೊಟ್ಕೊಂಡ ಗಸಗಿನ ಏನಾಗ್ತದ ಒಬ್ಬ ಹಿಂದಕೊಬ್ಬ ನನ್ಗೆ ಸ್ವಲ್ಪ ಅಸ್ತಮಾ ಇತ್ತು. ಒಬ್ಬ ಹಿರಿಯ ಮನುಷ್ಯ ಅವ್ನಿಗೆ ಅವ ತಪ್ಪು ಮಾಡಿದ್ದ ಅವ್ನು ತೆಗೆದಿದ್ದೆ ನಾನು ನಮ್ ಸಂಸದಿಂದ. ಅವತ್ತು ನಮ್ ಜನರಲ್ ಒಳಗೆ ಶಾಪ್ ಕೊಟ್ಟ, ನೀನು ಅಸ್ಮಾದಿಂದ ಸಾಯತ್ತೇಳಿ ಮುಂದ್ 3 ತಿಂಗಳ ಅಸ್ತಮಾನೇ ಹೋಗ್ಬಿಡ್ತ ನಮ್. ಈ ಬೇಕಾದಟ್ಟು ಮಾಡಾಗಲಿ, ಬೇಕಾದಟ್ಟು ಥಂಡಿ ಬಿಡ್ಲಿ, ದಿಲ್ಲಿಯಲ್ಲಿ MP ಹೋದ ಮುಂದ ಅಲ್ಲಿ ಥಂಡಿಗೆ ನೀವು ನೋಡ್ತಾರೆ ಹ್ಯಾಂಗ ನಮ್ ಹಣೆ ಬಾರ ಇದನ್ನ ಹಚ್ಕೊಂಡು ಕುಂಡಿರ್ಬೇಕು. ಈಗೆಲ್ಲ ಮತ್ತೆ ಹೊಸ ಕೂಲರ್ ಒಂದು ಅವಾಗ ಆ ಬ್ರಿಟಿಷ್ ಇವು ಕಟ್ಟಿಗೆ ಹಾಕಿ ರೂಮ್ನಾಗ ಇದು ಮಾಡ್ತಿದ್ರಿ ಚ ಅಂತ ಏನೂ ಆಗ್ಲಿಲ್ಲ. ಚಲೋ ಶಾಪ್ ಆಗೋದು ಯಾವಾಗಲೂ ಶಾಪ್ಗಳು ನಮ್ಗೆ ಆಗ್ತಾವ. ಅದಕ್ಕ ನಾವು ತಯಾರಿದೀವಪ್ಪ, ಎಲ್ಲಾ MLA ಇಟ್ಟೆ. ಅವ್ನು ಬಸವನಗೌಡ ಹೋರಾಟ ಮಾಡ್ಲಕತ್ತಂದ್ರೆ ಅವ್ನ ಹಿಂದ್ ಹೋಗಿ ದಂಡಿ ಮಾಡಿ ಪಾರ್ಟಿ ಸಸ್ಪೆಂಡ್ ಮಾಡಲ್ಲ. ಏನ್ ಮಾಡೋದು ಇದಕ್ಕಂದ್ರೆ ಆಗುದೇ ಇಲ್ಲ. ಇವ್ರಿಗೆ ಅಂಜಬಾರ್ದು. ಅಂಜಲಿಲ್ಲ ನೋಡ್ರಿ. ನಾನು ವಿಮಾನ ನಿಲ್ದಾಣ ಜಗಳ ತೆಗೆದೆ. ಆನಂದ್ ಸಿಂಗ್ ಗೌಡ ಯಡಿಯೂರಪ್ಪ ಮುಂದ್ ಕೂತಿದ್ರು. ಬರೋಬ್ಬರಿ ನಮ್ ವಿಮಾನ ನಿಲ್ದಾಣಕ್ಕ ಸಣ್ಣ ವಿಮಾನ ರೀ, ಅದ್ ಹಿಂಗ ಅಡಗಾಡಕ್ ಬಂದು ಹಿಂಗ್ ಇಳಿತವಲ್ಲ, ಒಂದು ಇದ್ರ ಡಬ್ಬಿ ಏನು ಬಂದವಲ್ರಿ ಇದ್ರ ಡಬ್ಬಿ ಅವು ಅವೇನು ಫಿಕ್ಸ್ ಇದು ಅಲ್ಲ ಅಂತದ್ ಒಂದು ಡಬ್ಬಿ ಹಾಕೋದತ್ತ. ಬಿಜಾಪುರಕ್ಕೆ ಒಂದು ವಿಮಾನ ನಿಲ್ದಾಣ ಮಾಡಿ ತೋರ್ಸೋದು. ನಾನು ಅಂದೆ ಯಡಿಯೂರಪ್ಪಗ, ಶಿವಮೊಗ್ಗಕ್ಕ ಬ್ಯಾಂಡಿ, ಬಿಜಾಪುರಕ್ಕೆ ಸೋಲಿನ, ಇದನ್ನ ಹೇಳಿನೆಲ್ಲ ನೋಡಿ ರೆಕಾರ್ಡ್ ಐತಿ. ಮುಂದೆ ಆನಂದ್ ಸಿಂಗ್ ಏನ್ ಹೇಳ್ದ ನನ್ನ ಕತಿ, ಯತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡ್ಬೇಕಂತ ಮಾಡಿದ್ದೀವಿ, ಆದ್ರೆ ನಿಮ್ಮಲ್ಲಿ ಹೈ ಟೆನ್ಷನ್ ವೈರ್ ಬೋರ್ಡ್ಗಳಿಂದ ದೊಡ್ಡ ವಿಮಾನಗಳಿಗೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ. ಅಲ್ಲಪ್ಪ 170 ಹಳ್ಳಿಗೂ ಮೂಡಿಸಿರಿ, ಅವಾಗ ಅಲ್ಲಿನೂ ಹೈ ಟೆನ್ಷನ್ ವೈರ್ ಇದ್ದುವೆ ಇದ್ದಿದ್ಲೇನ್ರಿ ಅಲ್ಲಿ. ಮತ್ತ ಅದನ್ನ ಹೆಂಗ್ ಮಾಡಿದಿ, ನಾಟಕ ಮಾಡ್ತೇವೆ ಅಂತ ಕೇಳ್ದ ಸರ್ ಆನಂದ್ ಸಿಂಗ್. ಅದೇನ್ ಕತ್ತಿ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ಧರಣಿ ಕೊಂಡಿರ್ತೀವಿ ನಮ್ ಕುಳ್ಳನೆ. ಇವತ್ತು ನಮ್ ಬಿಜಾಪುರ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೆವೆಲ್ ಇವತ್ತು ದೊಡ್ಡ ದೊಡ್ಡ ಗೋವಿಂದಗಳು ಬಂದಿದೆ. ಅದಕ್ಕೆ ಹಿಂಗ್ ಮಾತಾಡ್ಬೇಕು. ಆಡಳಿತ ಪಕ್ಷದವ್ರು ಮಾತಾಡ್ ಚಾಲು ಮಾಡ್ರಿ. ನೀವು ಇಲ್ಲಿ ಬಂದ ಸ್ಟೇಜ್ ಮ್ಯಾಗ ರಾಜೀನಾಮೆ ಕೊಡ್ತೀನಿ ಅಂತ ಕತ್ತಿ ಹೊಡೆದು ಹೋಗ್ಬೇಡ್ರಿ. ನನ್ ಗೊತ್ತೈತಿ ಇವರೆಲ್ಲಾ ಇಟ್ಟು ಹೇಳ್ಬಿಟ್ರೆ ಆಯ್ತು, ತಿಳಿಬಹುದು, ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಏನೂ ಇಲ್ಲ. ನಾಳೆ ಸದನ ಚಾಲು ಆಗ್ಲಿ, ನಾ ಎದ್ದು ನಿಂತು ಸ್ಪೀಕರ್ ಹೇಳ್ತೀನಿ, ಮೊದಲ ಕೃಷ್ಣಾ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಳ್ಳೇಬೇಕು. ತಗೊಳ್ಳೇ ಇದ್ರೆ ನಾನು ಧರಣಿ ಕುಂಡಿರ್ತೀನಿ. ನೀವು ಅವಾಗ ಹಿಂದೆ ನಾವೆಲ್ಲ ಹೆಂಗ್ ಹೋರಾಟ ಮಾಡಿವಲ್ಲ, ಇಡೀ ಬಾಗಲಕೋಟೆ ಬಂದು ಈಗಾಗಲೇ ಮಾಡಿರಿ. ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ. 7 ಜಿಲ್ಲಾದಾಗ ಸಂಪೂರ್ಣ ಬಂದ್ ಮಾಡುವಂತ ನೀವು ಹೋರಾಟಗಳು ಕರೆ ಕೊಡ್ಬೇಕು. ವಿಧಾನಸೌಧ ಅಡಿಗಾಡ್ ಹೋಗ್ಬೇಕು. ಎಲ್ಲ MLAಗಳು ಎದ್ದು ನಿಂತು ನೋಡ್ರಿ. ಒಂದೊಂದು ಹೆಂಗಾಗ್ಬಿಡ್ತದಂದ್ರ, ಈ ಪೊಲೀಸ್ ಟ್ರಾನ್ಸ್ಫರ್ ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡಿದ್ರು. ವರ್ಷಕ್ಕೊಮ್ಮೆ PSI ಕರೀದು ಏನ್ ಕೊಡ್ತಿ ಕೊಡು ಅನ್ನೋದು. MLA ದಂಡ 7-8 ತಿಂಗಳು ಆಯ್ತಂತ PSI ಕರೆದೇ ಬಿಡುದು. ನಿಮ್ದು ಮುಗಿಲಾಕ್ಬತ್ತು. ಬೇರೆಯವ್ರು ಬಹಳ ಪ್ರೆಷರ್ ಮಾಡಕತ್ತಾರ. ಸಲ 5 ಕೊಟ್ಟಿಯಲ್ಲ, ಈ ಸಲ 7 ಕೊಡು. ಮುಂದೆ ಎಲ್ಲ PSI CPIಗಳು ನನಗ ಬಂದೊಂದು ಮನವಿ ಪತ್ರ ಕೊಟ್ಟು, ನಾ ಮೊನ್ನೆ ಅಧಿವೇಶನದಾಗ ಕೇಳಿದೆ, ಅಲ್ರಿ ಕನಿಷ್ಠ ಒಬ್ಬ PSI ಪೊಲೀಸ್ ಬಂದ ಮ್ಯಾಗ 1 ವರ್ಷ ಆ ಪೊಲೀಸ್ ಸ್ಟೇಷನ್ 2 ವರ್ಷ ಇರ್ಬೇಕಿಲ್ಲ. ಇವ ಯಾವ ಲಪುಟ್ ಅದನೋ ಬದ್ಮಾಸ್ ಅದನೋ ಚಲೋ ಅಂತ ತಿಳ್ಕೊಬೇಕಾದ್ರೆ ವರ್ಷ ಹೋಗ್ತದೆ. ಅಂದಾಗ ಅವತ್ತ ಸಿದ್ದರಾಮಯ್ಯನವ್ರು ಇದ್ರು, ಡಾಕ್ಟರ್ G. ಪರಮೇಶ್ವರ್ ಇದ್ರು. G. ಪರಮೇಶ್ವರ್ ಹಂಗ ಹಿಂಗ ಕತ್ತಿ ಹೇಳಕತ್ತರು, ಅದೇನ್ ಹೇಳ್ಬೇಡ, ಸಿದ್ದರಾಮಯ್ಯ ಕೈ ಮಾಡಿದೆ ಹೇಳ್ರಿ. ಬರೀ ನೋಡ್ರಿ ನಿಮ್ಮ MLA ಅಷ್ಟೊತ್ತಿಗೆ ಎಲ್ಲ ಕಾಂಗ್ರೆಸ್ MLAಗಳು ಎದ್ ನಿಂತು ಬಿಟ್ರು. ಹೇಳ ಮಾಡ್ಬೇಕು. ಆಯ್ತು ಯತ್ನಾಡೋದು ಯಾವ್ದು ಎಕ್ಸಾಮಿನೇಷನ್ದು ಒಂದು ಮುಂದಕ್ಕೆ ಹಾಕ್ಸಿದೆ. ಅದಕ್ಕ ನಾವು ತಯಾರಿದೀವಿ. ನಾನಂತರೂ ಯಾವಾಗಲೂ ರೆಡಿ. ನೀವು ಎಲ್ಲ MLAಗಳು ತಾಕೀತ್ ಮಾಡ್ರಿ. ಏನಂದ್ರ ನಾಳೆ ನೀ ಎದ್ದು ನಿಂದಿರ್ಲಿಲ್ಲ ಅಂದ್ರ ಮುಂದಿನ ಸಲ ನಮ್ಮ ಊರಾಗ ಬರ್ಸ್ಕೊಡುದಿಲ್ಲ. ನೀವು ಇಷ್ಟ ಹೇಳೋರು, ನೀವು ಖಡಕ್ ಮಾತಾಡೋದು ಕಲೀರಿ. ನಮ್ ಜಾತಿ MLA ಅದಾನ, ನಮ್ ಪಾರ್ಟಿ ಅದಾನ, ನೀವು ಮುಲಾಜ್ ನೋಡ್ರಿ. 8 ಮಂದಿ ನೀವು MLA MP ಗಳು ಹೋಗಿ ಕೆಲಸ ಮಾಡ್ಕೊಳೋದಿರಿ.
ಎಷ್ಟು ಮಂದಿ ಹೋಗ್ತಿರಪ್ಪ MLA ನೀವೇನು ಸಾಮಾನ್ಯ ರೈತರಿ ಅಂದ್ರೆ ಹೋಗಿರ ನೀವು ಹೊಲ್ದಾಗ ತಗಲ ಮಾಡ್ತಿರ್ತೀವಿ, ನಾವು ಭಾಷಣ ಹೊಡ್ಕೊತ ನಾವು ಹೊಂಟಿರ್ತೀವಿ, ಅಲ್ಲೇ ನೋಡ್ತೀವಿ ನಾವು ಹೊಂಟಿದ್ ನಮ್ಮ ಗಾಡಿಗಳು. ನೀವು ಮುಕ್ತ ರೈತರು ಇಟ್ಟೇ ಹೇಳುದು. ಯಾರಿಗೆ ನಿಮ್ಗ MLA ಖಡಕ್ ಮಾತಾಡೋದಿಲ್ಲ ಅವ್ರು ಮುಂದ್ ಮಾಡ್ಬೇಡ. ನೀವು ಯಾರು ಕಡ ಮುಡಿ ಊರಾಗ 4 ಮಂದಿ ಇದ್ದೇ ಇರ್ತಾರಂತ ಆ ಗಿರಾಕಿಗಳು ಮುಂದ್ ಮಾಡಿ ನೀವು ಎಂದು ಸುಮ್ ಕೊಟ್ಟು ಅದೇ ಮಾಡ್ತೀರ. ಎಲ್ಲರಿಗೂ ತಾಕೀತ್ ಕೊಡ್ರಿ, ನೋಡ್ರಿ ಹಂಗಾಗುದಿಲ್ಲ. ಹಾಗೆ ಸುಮ್ನೆ ಎಲ್ಲಾರು ಬಂದವರು ಅದೊಂದು ಕಲ್ತ್ ಬಿಟ್ಟಾರ. ನಮ್ಮ ಸರ್ಕಾರ ಬಂದ್ರೆ 40,000 ಕೋಟಿ ಕೊಡ್ತೀವಿ, ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡ್ತೀವಿ, ರಕ್ತದಿಂದ ಬರೆದು ಕೊಡ್ತೇವೆ. ಯಾವ ಮಗ ರಕ್ತ ಬೇಕಾಗಿತ್ತು? ನಿಮ್ ರಕ್ತ ತಗೊಂಡು ಏನ್ ಬೆಂಕಿ ಹತ್ತೋದು ನೀರಾವರಿ ಮಾಡೋ ಪುಣ್ಯಾತ್ಮ ಬಿಟ್ಟು ರಕ್ತದಿಂದ ಬರ್ಕೊಡ್ತೀವಿ, ನಮ್ಮ ಪ್ರಾಣ ಹೋಗಲಿ. ಇವು ಯಾವ ಡೈಲಾಗ್ಗಳು ಕೆಲಸ ಆಗೋದಿಲ್ಲ. ನೀವು ಏನಾದ್ರೂ ಹೋರಾಟ ಗಟ್ಟಿಯಾಗಿ ಪಕ್ಷಾತೀತ ಜಾತ್ಯಾತೀತ ನೋಡ್ರಿ. ಒಂದು ನೀರಾವರಿ ಒಂದು ಆಯ್ತಂದ್ರ ಇಡೀ ಊರಿನ ಆರ್ಥಿಕ ವ್ಯವಸ್ಥೆನ ಬದಲಾವಣೆ ಆಗ್ತದೆ. ನಿಮ್ಗೇನೂ ಬೇಕಾಗಿಲ್ಲ, ಎಲ್ಲರೂ ಭಾಷಣ ಮಾಡ್ತಾರೆ. 10 ತಾಸು ಕರೆಂಟ್ ಕೊಡ್ರಿ, ನೀರಾವರಿ ಕೊಡ್ರಿ, ಇಟ್ಟೇ ಬರ್ತಾರಲ್ರಿ ರೈತರು. ನಿಮ್ಗೆ ಯಾವ ಮಗ ಪುಕ್ಕಟ್ ಕೊಡೋ ನಾನು ಆ ಪುಕ್ಕಟ್ ಕೊಟ್ಟೆ ಏನಾಗ್ಯಾರ ಆಳಗೊಳಿಸಿದಾಗ ಕಾಳಗೊಳಿಸಿದಾಗ ಯಾರು ಬರೋದೇ ಇಲ್ಲ. ಎಲ್ಲಿದು ಈಗ ಎಲ್ಲರೂ ದುಡಿಲಾಕ್ ಬರ್ಲಾಕತ್ತಾರ, ಗುರ್ತೈತಲ್ಲ. ಹೊರಗಿನ ದುಡಿಲಾಕ್ ಬರ್ಲಾಕತ್ತಾರ. ಈಗ ಬಡಿಗಾರ ಅಂತೂ ನಿಮ್ಮಲ್ಲಿ ಯಾರು ಸಿಗ್ತಾರನ್ರಿ? ಎಲ್ಲ ರಾಜಸ್ಥಾನ ಎಲ್ರಿ? ಈ ಬಿಲ್ಡಿಂಗ್ ಕಟ್ಟೋರು ಪರಿಸಿ ಹಾಕೋರು ಎಲ್ಲಪ್ಪ? ರಾಜಸ್ಥಾನ. ನೀವೇನ್ ಮಾಡ್ಲಕತ್ತೀರಿ? ಎಲ್ಲ ಅದು ಆ ಸ್ಕೀಮ ಈ ಸ್ಕೀಮ ಅದ್ರಾಗ ಓಡಾಡಕತ್ತೀರಿ. ಪಾಪ ರೈತಂತ್ರು ಅವ್ರು ದುಡಿದಂತ ತಪ್ಪಿಲ್ಲ. ಅದಕ್ಕ ಈಗೇನ್ ನೀವು ಪ್ರಾರಂಭ ಮಾಡಿದ್ರೆ ಒಳ್ಳೆ ಕಾಲ ಇದೆ. ಈ ನಾಳೆ ಬಜೆಟ್ ಬರ್ತದೆ. ಈ ಅಧಿವೇಶನ ಮುಗ ನೆಕ್ಸ್ಟ್ ಯಾವುದು? ನಮ್ ಬಜೆಟ್. ಈಗ ನೀವು ಪ್ರೆಷರ್ ಮಾಡ್ಕೋತ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಠರಾವ ನಿರ್ಣಯ ಆಗ್ಬೇಕೇನಂದ್ರೆ ಮುಂದಿನ ಬಜೆಟ್ ನಲ್ಲಿ ಕೇವಲ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಗಾಗಿ 25,000 ಕೋಟಿ ರೂಪಾಯಿ ನಾನು ಇಡ್ತೀನ ಅಂತ ಘೋಷಣೆ ಮಾಡಬೇಕು. ನಾಳೆ ಬಜೆಟ್ನಾಗ ಇರ್ಲಿಲ್ಲ ಅಂದ್ರ ಎಲ್ಲಾರು ಕೂಡಿ ಬಾಯಿ ಇಳಿದು ಹೋರಾಟ ಮಾಡಿ ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಬಂಧುಗಳೇ, ನಾವೆಲ್ಲಾರು ಸುಮ್ಮನೆ ಮಾತಾಡಿ ಹೋಗೋದ್ರಿಂದ ಏನೂ ನ್ಯಾಯ ಸಿಗುವುದಿಲ್ಲ. ಮತ್ತು ನಮ್ಮ ಕೈನೂ ಸ್ವಚ್ಛ ಇಟ್ಕೋಬೇಕಿಲ್ಲ. ಸಾಕು ತಿಂದಿರಪ್ಪ ತಿಂದ್ರಿ ಎಟ್ರ ತಿನ್ನೋರಿದ್ರು ಮಾರ ಎಲ್ಲ ತಿಂತಾರ. ನೋಡ ಎಲ್ಲ ದುಬೈದಾಗ ಆಸ್ತಿ ಮಾಡ್ತಾವು, ಮಾರಿಷಸ್ನಾಗ ಮಾಡ್ತಾವು. ಏನ್ ಯಾರ ಮಗ ಗುರ್ತವ ಯಾರ ಹೆಸರು ಮಾಡಿರ್ತಾವ. ಅಲ್ಲಿ ದುಬೈ ರಾಜ ಏನ್ ಕೊಡ್ತಾನೆ ಹೆಣ್ಣು ಕೈಗಳಿಗೆ ದೊಡ್ಡ ದೊಡ್ಡ ಬಂಗಲೆ ಕಟ್ಸಾಡ್ತಾರ. ಅಲ್ಲಿ ಹಡಗದಾಗ ರೊಕ್ಕ ಹಾಕಿ ಮಕ್ಕಳ ಇಲ್ಲೇ ಹಡಗ ಮಾಡ್ರಿ, ಇಲ್ಲೇ ಮುಂಬೈ ಬೀಚ್ ಐತಿ, ಮಂಗಳೂರು ಐತಿ, ಇಲ್ಲಿ ಬಿಡ್ತಾವ ಹೋಗೋದು ಅಲ್ಲಿ ಹಾಕ್ತಾವು. ಇವು ಸತ್ರ ಚಾವಿ ಹಾಡ್ಕ ಕೊಟ್ಟಿರ್ತಾವ. ಇವು ಗೊತ್ತಿರೋದಲ್ಲ, ಅವ್ನ ಮಕ್ಕಳಿಗೂ ಗೊತ್ತಿರೋದಲ್ಲ. ತಗೊಂಡವ್ರು ಇಲ್ರಿ ನೀವು ನಿಮ್ಮ ಅಪ್ಪನೇ ಕೊಡೋದೈತ ಅವ್ರು ಹಾಕ್ತಾರೆ. ಅವ್ರ ಏನ್ ಭಾಷಾನ ಇರ್ತಾರ, ಇವೆಲ್ಲ ಅಕ್ರಮ ಆಸ್ತಿ ಮಾಡಿರ್ತಾವಲ್ಲ. ಸತ್ತು ಮ್ಯಾಗಲ್ಲ ಏನ್ರಿ ಬಾಳ ನ್ಯಾಯ. 2 ದಿವಸ ಬಂದು 3ನೇ ದಿವಸ ಮಾಡ್ದಾಗ ಗೊತ್ತಾನ. ನನ್ನ ಕಡೆ ಒಂದ್ 2 ಕೋಟಿ ರೂಪಾಯಿ ತಗೊಂಡಿದ್ವಿ. ಅವನೇ 25 ಕೋಟಿ ತಗೊಂಡೋಗಿರ್ತಾನ. ಮತ್ತ ಅಂದ ಮುಂದೆ ಅದು ಕೇಳಿರಬಾರ್ದಾಗ್ತಾರೆ. ಪಾಪ ಸತ್ತಿದ ಮನ್ಯಾಗ ಅವ್ ಏನಿರ್ತಾರ ಹೌದ್ರ ಅಲ್ಲಿ ಮುಂದೆ ಏನ್ ಮಾಡ್ತಾರ ಅವ್ರು ಚಾಲು ಇರ್ತಾರ. ಏನೋ ನೀವ ರೊಕ್ಕಕ್ ಬಂದಾನ ಕರಿ ಬಂದ್ ಕೊಡೋದು ಜೋರಾಗಿ ಅಳ್ಳಕ್ ಚಾಲು ಮಾಡುದು. ಏನೋ ದುಃಖದಾಗದಾರ ಹೋಗ್ಬಿಡ್ರಿ ಅಲ್ಲ, ಹಿಂಗೆಲ್ಲ ಆಗ್ತಾವು. ಅದಕ್ಕನೇ ಬಂದವರೆ ನಾವು ಗಟ್ಟಿದೀವಿ. ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವ್ರು ಸಿಂಧೂರಲ್ಲಿ ಫೋನ್ ಮಾಡಿದ ಮೇಲೆ ನಾವ್ ನಾನು ದಿಲ್ಲಿದಿಂದ ನಿನ್ನೆ ರಾತ್ರಿ ಬಂದು ಇವತ್ತ ಇಲ್ಲಿ ಭೇಟಿಯಾಗಿ ಮತ್ತೆ ನಾವು ಬೆಳಗಾವಿ ಹೋಗ್ತೀವಿ. ಅದಕ್ಕೆ ಎಲ್ಲಾರು ನಮ್ಮ ಶಾಸಕರು ಏನಾದಾರ ಎಲ್ಲಾರ್ಗು ನೀವು ಭೇಟಿಯಾಗಿ ಬೆಳಗಾವಿದಾಗ ಒಂದ್ ದಿವ್ಸ ನಮ್ಮ ಸರ್ನಾಯಕರು ಈಗಾಗಲೇ ಹೇಳ್ಯಾರ ನಮ್ಗ. ಒಂದ್ ದಿವ್ಸ ಮಧ್ಯಾಹ್ನದಾಗ ಬುಧವಾರ ಎಲ್ಲಿದೆ ನಾನು ಮಂಗಳವಾರ ಮಧ್ಯಾಹ್ನದಾಗ ನಮ್ದೆಲ್ಲ MLA ಕರಿತೀನಿ ಅಂದಾರ, ಮುಖ್ಯಮಂತ್ರಿಗಳು ಕರಿತೀನಿ ಅಂದಾರ, ನೀರಾವರಿ ಸಚಿವರು ಕರಿತೀನಿ ಅಂದಾರ. ನಾವೆಲ್ಲ ಹೋಗ್ತೀವಿ. ಒಂದು ಸಮಯ ನಿಗದಿ ಮಾಡತ್ ಹೇಳ್ತೀವಿ. ಏನು ಅನ್ನುವಂಥದ್ದು ಒಂದು ನಿಮ್ಮ ಯಾವ ಕಾಲ ಮಿತಿಯೊಳಗೆ ಮಾಡ್ತೀರಪ್ಪ ಅನ್ನುವಂಥದ್ದನ್ನು ನಮಗೊಂದು ಚಾರ್ಟ್ ಕೊಡ್ರಿ. ಮುಂದಿನ ಬಜೆಟ್ನಾಗ ಏಟ್ ಕೊಡ್ತೀರ ಅನ್ನುವಂಥದ್ದು ಮಾಡಿ ನಿಮ್ಮ ಏನು ಬೇಡಿಕೆ ಇದೆ ಸುಮಾರು 1,34,000ದಾಗ ಏನು 1,03,000 ಎಕರೆಗೆ ಈಗ ಪರಿಹಾರ ಸಿಗ್ಬೇಕಾಗೈತಿ. 20 ಹಳ್ಳಿಗಳನ್ನ 22 ಹಳ್ಳಿಗಳನ್ನ ಪುನರ್ವಸತಿ ಮಾಡ್ಬೇಕಾಗೈತಿ.
ಅದನ್ನೆಲ್ಲ ಸಾಕಷ್ಟು ನೀವು ಅಧ್ಯಯನ ಮಾಡೋದಿರ್ತೀರಿ, ಎಲ್ಲ ನಮಗೂ ಮಾಹಿತಿ ಕೊಡ್ರಿ, ಸದನದಾಗ ಮಾತಾಡೋನು. ಈ ಹೋರಾಟವನ್ನ ದಯವಿಟ್ಟು ಹೇಳ್ತೀನಿ, ಯಾರೇ ನಾವು ಮಾಡಿ ನೀವು ಮಾಡಿ ಅಂದ್ರೆ ಅವ್ರು ಮಾಡಿದ್ರೆ ಹೇಳ್ಕೊಳ್ಳಿ, ಪಾಪ ಅವ್ರಿಗೆ ಅವಕಾಶ ಕೊಡಿ. ಆದ್ರೆ ಇನ್ನು ಮುಂದೆ ಏನ್ ಮಾಡೋದು ಅಂತದನ್ನ ಜಗಳಾಡ್ಕೊತ್ ಕುಂಡ್ರಬೇಡ್ರಿ. ಯಾರು ನೋಡ್ರಿ, ನಾವಂತೂ ಸ್ವಚ್ಛ ಇದೀವಿ. ಎಲ್ಲಾ ಶಾಸಕರು ನಮ್ಮ ಜನಪ್ರತಿನಿಧಿಗಳು ಗಟ್ಟಿಯಾಗಿ ನೀವು ಮಾತಾಡ್ಬಿಟ್ರೆ ಸಾಕು. ಸರ್ಕಾರ ಯಾವಾಗ ಒಂದು ಸರ್ಕಾರ ಹೇಗಾಡ್ತೈತಂದ್ರ MLAಗಳು ಅಸಮಾಧಾನ ಆದ್ರೆ ಮಾತ್ರ ಪಟ 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 ಮೀಟಿಂಗ್ ಕರೀತಾರ. ಇಲ್ಲಕಂದ್ರೆ ಯಾರು ನೀವು ಬೇಕಾದಷ್ಟು ಹೋರಾಟ ಮಾಡ್ರಿ, ಬೇಕಾದ ಸ್ಟ್ರೈಕ್ ಮಾಡ್ರಿ. ಈ MLAಗಳ ಶಕ್ತಿ ಏನೈತಲ್ಲ, ನಿಮ್ ಶಕ್ತಿನೇ. ನೀವೇ ಸಲಹೆ ಕೊಟ್ಟು ಕಳ್ಸಿರ್ತೀರಿ ಎಲ್ಲಿಗೆ, ಬೆಂಗಳೂರ್ಕ. ಇವ್ರನ್ನ ಟೈಟ್ ಮಾಡಿದ್ರಂದ್ರ ಇವ್ರು ಅಲ್ಲಿ ಹೋಗಿ ನೋಡೋಣಲ್ಲ. ನಾಳೆ ನೀವು ಅದು ಕಾರ್ಯಕಲಾಪ ಅಂತ ಬಂದಿರ್ತೀರಿ ನೋಡೋಣ, ಯಾವ MLA ಬರುದಿಲ್ಲ ಎಲ್ಲಾ ಲಿಸ್ಟ್ ಮಾಡಿ ಅವ್ರಿಗೆ ಹೇಳ್ರಿ. ಮತ್ ಈ ಸಲ ಕಡೆ ಮಾಡಿ ಮಾತಾಡ್ರಿ. ಅದೊಂದೇ ನಾನು ವಿನಂತಿ ಅಂತ ಹೇಳಿ, ಇವತ್ತು ಈ ಕಾರ್ಯಕ್ರಮ ಏನ್ ನಡೆದ ಧರಣಿ, ಅಹೋರಾತ್ರಿ ಧರಣಿ, ಇದ್ರಾಗ ಒಂದು ದೊಡ್ಡ ಶಕ್ತಿ ಇದೆ. ಹಿಂದೂ ಎಲ್ಲ ಹಿಂಗ್ ಹೋರಾಟ ಮಾಡ್ಬೋದು. ಅವಾಗೂ ನಾವು ಬಂದಿದ್ವಿ, ಅವಾಗೂ ಬಂದಾಗನು ಎಷ್ಟೋ ಪರಿಹಾರಗಳನ್ನು ನೀವು ಕಂಡ್ಕೊಂಡಿರಿ. ಈ ಸತ್ಯಾಗ್ರಹ ಯಶಸ್ವಿಯಾಗಲಿ. ನಿಮ್ ಜೊತೆಗೆ ನಾವು ಯಾವಾಗ್ಲೂ ಇರ್ತೀವಿ. ನಿಮ್ಮ ಪರವಾಗಿ ಸದನದಾಗ ಏನ್ ಹೋರಾಟ ಮಾಡ್ತೀವಿ. ಆದ್ರೆ ನಾವ್ ಎಲ್ಲಿನೂ ನಾವು ಪ್ರಾಣ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅನ್ನೋದು ನಾ ಹೇಳೋದಿಲ್ಲ. ನಾವು ಹೋರಾಟ ಪ್ರಾಮಾಣಿಕವಾಗಿ ಮಾಡ್ತೀವಿ. ಅನಿವಾರ್ಯ ಬಂದ್ರ ಎಲ್ಲಾರು ಕೂಡ ಧರಣಿ ಕೊಂಡಿರ್ತೀವಿ ಮುಖ್ಯಮಂತ್ರಿಗಳ ಮನೆ ಕೊಡ್ಬೇಕ ಮಾತಾಡ ನೋಡೋಣ. ಅದ್ ಮುಂದೆ ಏನಿದೆ ತಗೋಣಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ SR ಪಾಟೀಲ್ ಸಾಹೇಬ್ರು ಬಂದ್ರೆ ಆಸ್ತಿ ಮಾಡಿ ಹಾಕ್ತಾರ. ಹಂಗೇನು ಬ್ಯಾಡ SR ಪಾಟೀಲ್ರ, ಯಾರ್ಯಾರು ಬಾಳ್ ರೊಕ್ಕ ಮಾಡ್ಕೊಂಡ್ರ ಅವ್ರ ಮನಿ ರೇಟ್ ಹಾಕಿ ಅಲ್ಲೇ ಲಕ್ಷ ಕೋಟಿ ಹೊಣ್ತಾವು. ಸುಮ್ಮನೆ ಪಾಪ ಅಲ್ಲಿ ಆಸ್ತಿ ಯಾಕೆ ಮಾಡೋದು? ಯಾರ್ಯಾರು ದೊಡ್ಡ ದೊಡ್ಡ ತಿಮ್ಮಿಂಗಲವ ರಾಜ್ಯದಾಗ ದಡ ಇಡಿಯವ್ರ ರೇಟ್ ಹಾಕಿ ಆ ರೊಕ್ಕ ತಂದು ನಮ್ ನೀರಾವರಿ ಖಾತೆಗೆ ಜಮಾ ಮಾಡಿ ನೀರಾವರಿ ಆಗಲ್ಲ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಯಾಕಲ್ಲ. ಇದು ತೀಕ್ಷ್ಣ ಕಣ್ಣಿನ ನೋಟ.